ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಕರ್ತನೆ. ಒಂದು ಮಧ್ಯಾಹ್ನ ಸಮಯದಲ್ಲಿ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ಪರಿಶುದ್ಧಾತ್ಮ ದೇವರೇ, ಇಲ್ಲಿ ತನಕ ನಮ್ಮ ನಡೆಸಿದ್ದೀಯಾ. ವಾಕ್ಯವಾಗಿ ಹೋಗುವಾಗ ದೇವರಾತ್ಮನೇ ನೀವೇ ನಮ್ಮೆಲ್ಲರೊಟ್ಟಿಗಿದ್ದು ಸ್ವಾಮಿ. ವಿಶೇಷವಾಗಿ ನನ್ನೊಟ್ಟಿಗೆ ನೀನಿದ್ದಪ್ಪ. ನೀನು ಮಾತನಾಡುವಾಗ ನಾವೆಲ್ಲರೂ ನಿನ್ನ ವಾಕ್ಯವನ್ನು ಕೇಳುವಾಗೆ, ನಿನ್ನ ವಾಕ್ಯದ ಪ್ರಕಾರ ಜೀವಿಸಕ್ಕಾಗುವಂತೆ ಆತ್ಮದ ಒಂದು ಆಹಾರವನ್ನು ಇವತ್ತು ನಮಗೆ ಒದಗಿಸಿಕೊಟ್ಟು ನೀವು ತಾನೇ ಆಶೀರ್ವದಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇಲೆ ದೇವ್ರ ನಾಮ ಸ್ತೋತ್ರವಾಗ್ಲಿ. ನಮ್ಮ ದೇವ್ರು ಒಳ್ಳೆಯವನು, ಒಳ್ಳೆ ಕಾಡು ಮಾಡುತ್ತ ದೇವ್ರು. ಅದಕ್ಕಾಗಿ ಆತನಿಗೆ ಎಲ್ಲಾ ಮಹಿಮೆಯನ್ನ ಘನತೆಯನ್ನು ಸಲ್ಲಿಸ್ಕೊಳ್ಳೋಣ. ಯೆಶಾಯ 9ನೇ ಅಧ್ಯಾಯ 2ನೇ ವಚನ ನಾವು ಧ್ಯಾನ ಮಾಡೋಣ. ಯೆಶಾಯ 9ನೇ ಅಧ್ಯಾಯ 2ನೇ ವಚನ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಇನ್ನೊಬ್ರು ಎಫೆಸ 5ನೇ ಅಧ್ಯಾಯ 8ನೇ ವಚನ ಬರೋದ್ರಿ. ಎಫೆಸದವರು ಬರ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ದೇವರ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯವಾಗಿ ಹೋಗೋಣ. ಯೆಶಾಯ 9ನೇ ಅಧ್ಯಾಯ 2ನೇ ವಚನ ನಾವು ಓದಿಕೊಂಡ್ವಿ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು ಎಂಬುದಾಗಿ ಎಫೆಸ 5:8 ನೋಡುವಾಗ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಅಂದ್ರೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಈ ಒಂದು ಪ್ರವಚನ ದೇವರು ಸುಮಾರು 700 ವರ್ಷಗಳ ಹಿಂದೆ ಯೆಶಾಯನ ಎಂಬ ಪ್ರವಾದಿ ಮುಖಾಂತರ ದೇವರು ಈ ಲೋಕಕ್ಕೆ ಬರುವ ಒಂದು ಸೂಚನೆ. ಯಾಕಂದ್ರೆ ಈ ದೇಶವೆಲ್ಲ ಪಾಪದಲ್ಲಿ ತುಂಬಿ ಹೋಗಿತ್ತು, ಕತ್ತಲಿಂದ ತುಂಬಿ ಹೋಗಿತ್ತು, ನಾನಾ ರೀತಿಯ ನರಕದ ವ್ಯಾಧಿಗಳಿಂದ, ನರಕದ ಹಿಂಸೆಗಳು ಈ ಭೂಲೋಕದಲ್ಲಿ ಅನುಭವಿಸ್ತಾ ಇತ್ತು. ಅಂತ ಒಂದು ಗಾಢಾಂಧಕಾರದಲ್ಲಿ ಆ ಕತ್ತಲಲ್ಲಿ ಸಂಚರಿಸ್ತಾ ಇದ್ರು. ಅಂದ್ರೆ ಬೆಳಕು ಅನ್ನೋದನ್ನ, ಬೆಳಕು ಅಂದ್ರೆ ಒಳ್ಳೆ ಜೀವಿತ, ಪರಿಶುದ್ಧ ಜೀವಿತ, ಆ ಜೀವಿತ ಯಾರಲ್ಲಿ ಕಂಡು ಬರ್ತಾ ಇರಲಿಲ್ಲ. ಹಾಗಾಗಿ ಆ ಒಂದು ಸಮಯ ನೋಡಿ ಸೋದೋಮ್ ಗೊಮೋರ ನಾವು ನೆನ್ಪು ಮಾಡಿಕೊಂಡ್ರೆ, ಆ ಕಾಲದಲ್ಲಿ ಇದ್ದಂತ ಎಲ್ಲರೂ ಆ ಸೋದೋಮ್ ಗೊಮೋರ ಪಟ್ಟಣ, ಆ ಸುತ್ತಮುತ್ತಲಿರುವಂತ ಗ್ರಾಮಗಳೆಲ್ಲ ಪಾಪದಲ್ಲಿ ಬಿದ್ದಿದ್ದರಿಂದ ಬೆಂಕಿ ಗಂಧಗಳನ್ನ ಸುರಿಸಿ ಆ ಪಟ್ಟಣ ನಾಶ ಮಾಡಿದೆ ನಮ್ದಾಗಿ. ಈ ಒಂದು ಸಮಯದಲ್ಲಿ ನಾವು ನೋಡುವಾಗ ಆ ಕಾಲದಲ್ಲಿ ಆ ಒಂದು ಪ್ರಾಂತದಲ್ಲಿರುವಂತ ಎಲ್ಲ ಜನರು ಏನಾಗಿದ್ದರಂದ್ರೆ, ಇಡೀ ಭಾರತ ದೇಶ ಅಂತಲ್ಲ, ಪ್ರಪಂಚದ ಎಲ್ಲ ಜನರ ಕತ್ತಲಲ್ಲಿ ಸಂಚರಿಸ್ತಾ ಇದ್ರು. ಅಂದ್ರೆ ಒಳ್ಳೆಯದೇನಂತ ಏನೋ ಅವ್ರಿಗೆ ಗೊತ್ತಿಲ್ಲ. ಕತ್ತಲಂದ್ರೆ ಏನು, ಸೂರ್ಯ ಹುಟ್ಟುತ್ತಾರ ಸೂರ್ಯ ಮುಳುಗ್ತಾನೆ, ಅದಲ್ಲ. ಪಾಪದಲ್ಲಿ ಜೀವಿಸ್ತಾ ಇದ್ರು. ಒಳ್ಳೆಯದು ಅನ್ನೋದು ನೀತಿವಂತಿಕೆ ಅನ್ನೋದು ಯಾರಲ್ಲಿ ಇರಲಿಲ್ಲ. ಹಾಗಾಗಿ ಅವರಿಗೆ ದೊಡ್ಡ ಬೆಳಕು ಕಾಣಿಸಿತು. ಅಂದ್ರೆ ದೊಡ್ಡ ಬೆಳಕು ಅಂದ್ರೆ ಈ ಲೋಕದಲ್ಲಿ ಎಲ್ಲರೂ ಅನ್ಕೊಂತಾರೆ ಸೂರ್ಯ ಅಂತ. ಸೂರ್ಯನಷ್ಟು 1000 ಪಟ್ಟು ಕೋಟಿ ಪಟ್ಟು ಇನ್ನೂ ದೊಡ್ಡ ಬೆಳಕು ಹೊಂದಿದೆ. ಆತನ ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾಗಿ ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವಾಯಿತು. ಕಾರ್ಗತ್ತಲು ಅಂತ ಹೇಳುವಾಗ ಇಂಥ ನಮ್ಮಂತ ಒಂದು ಏರಿಯಾಗಳಲ್ಲಿ ಮತ್ತು ಆ ಕೆಲವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ನಗರಗಳಲ್ಲಿ ಒಂದು ರೆಡ್ ಲೈಟ್ ಅಂತ ಹೇಳ್ತಾರೆ. ಆ ರೆಡ್ ಲೈಟ್ ಅಂದ್ರೆ ಕೆಂಪು ಅಂತ. ಆದ್ರೆ ಕೆಂಪು ಚಿಹ್ನೆ ಇರುವಂತ ಆ ಏರಿಯಾಗಳಲ್ಲಿ ಪ್ರತಿಯೊಬ್ರು ಅವ್ರು ಏನಾಗಿರ್ತಾರೆ ಅಂದ್ರೆ ಕಾರ್ಗತ್ತಲಾಗಿ ಕಾರ್ಗತ್ತಲಾದ ಒಂದು ಪ್ರಪಂಚದಲ್ಲಿ ಅವ್ರು ಜೀವಿಸ್ತಾ ಇರ್ತಾರೆ. ಅವ್ರಿಗೆ ಬೆಳಕು ಒಳ್ಳೆಯದು ಏನು ಅಂತ ಗೊತ್ತಿಲ್ಲ. ಆದ್ರಿಂದ ಅಂಥವ್ರಿಗೆಲ್ಲ ಏನ್ ಮಾಡಿದ್ದಾನೆ
ಆತನು ಒಂದು ಪ್ರಕಾಶ ಹೊಳೆಯುವ ರೀತಿಯಲ್ಲಿ, ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಒಂದು ಬರುವಂತ ಮುನ್ಸೂಚನೆ ಪ್ರವಾದಿಯಾದಂತ ಯೆಶಾಯನ ಮುಖಾಂತರ ತಂದೆಯಾದ ದೇವರು ಅವತ್ತೇ ಪ್ರಕಟಿಸಿದ್ದಾನ್ರಿ. ಹಾಗೆ ನಾವು ಮುಂದುವರೆದು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಏನ್ ಹೇಳ್ತದೆ, ಎಫೆಸ 5:8 ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಅಂದ್ರೆ ಇಲ್ಲಿ ಕುತ್ಕೊಂಡಿರುವ ನನ್ನನ್ನು ಸೇರಿಸಿ ಇಲ್ಲಿರುವಂತ ಪ್ರತಿಯೊಬ್ಬರು ನಾವೇನಾಗಿದ್ವಿ, ಯೇಸು ಕ್ರಿಸ್ತನ ಕಂಡುಕೊಳ್ಳೋಕ್ ಮೊದಲು ಕತ್ತಲೆಯಲ್ಲಿದ್ದೀವಿ, ಪಾಪದಲ್ಲಿದ್ದೀವಿ, ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸ್ತಾ ಇದ್ವಿ. ಆದರೆ ಈಗ ಏನಾಗಿದೆ, ಕ್ರಿಸ್ತನಲ್ಲಿದ್ದು ಬೆಳಕಾಗಿದೆ. ಅಂದ್ರೆ ಕ್ರಿಸ್ತನನ್ನು ಯಾವಾಗ ಕಂಡುಕೊಂಡು ಯಾರೋ ಒಬ್ಬ ಸುವಾರ್ತಿಕ ಮುಖಾಂತರ, ಎಲ್ಲೋ ದೇವರು ನಂಬಿರುವಂತ ಒಂದು ವಿಶ್ವಾಸಿ ಮುಖಾಂತರ, ಇಲ್ಲ ಯಾವುದೋ ಒಬ್ಬ ಪಾಸ್ಟರ್ ಮುಖಾಂತರ ನಾವು ದೇವರು ಕಂಡುಕೊಂಡು ಆ ದೇವರಲ್ಲಿ ಇರುವಂತ ನಿಜಾಂಶವನ್ನು ತಿಳಿದುಕೊಂಡು ಮಾನಸಾಂತರ ಹೊಂದಿ ಪಾಪವನ್ನು ಹರಕೆ ಮಾಡಿಕೊಂಡು ಏನ್ ಮಾಡ್ತಾರೆ, ಅನೇಕರು ಬೆಳಕಿನಲ್ಲಿ ಬರ್ತಾ ಇದ್ದಾರೆ. ಆದ್ರೆ ಇನ್ನೂ ಪ್ರಪಂಚದಲ್ಲಿ ಇನ್ನೂ ಎಷ್ಟೋ ಮಂದಿ ಏನಾಗಿದ್ದಾರೆ, ಕಾರ್ಗತ್ತಲಲ್ಲಿದ್ದಾರೆ, ಕಗ್ಗತ್ತಲಲ್ಲಿದ್ದಾರೆ, ಪಾಪದಲ್ಲಿದ್ದಾರೆ, ಶಾಪಗಳಲ್ಲಿ ಇದ್ದಾರೆ, ಮಾಟ ಮಾಂತರಗಳು ಅವ್ರಿಗಿಷ್ಟವಾದಂತ ದೇವರುಗಳು ಮಾಡಿಕೊಂಡು ಅವ್ರಿಗಿಷ್ಟವಾದ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಹಾಗಾಗಿ ಪ್ರಿಯರೇ, ಯೇಸು ಕ್ರಿಸ್ತನು ಏನಕ್ಕೆ ಬಂದನಂದ್ರೆ, ಈ ಕಾರ್ಗತ್ತಲಾದಂತ ಈ ದೇಶದಲ್ಲಿ, ಈ ಕತ್ತಲಾದಂತ ದೇಶಕ್ಕೆ ಯೇಸು ಕ್ರಿಸ್ತನು ಬೆಳಕು ಕೊಡುವುದಕ್ಕಾಗಿ ಜನಿಸಿ ಬಂದನು. ಬೆಳಕು ಕೊಡುವುದಕ್ಕಾಗಿ ಯೇಸು ಜನಿಸಿ ಬಂದನು ಎಂಬುದಾಗಿ ನಾವು ನೋಡ್ತೀವಿ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಹೇಳುತ್ತಂದ್ರೆ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಯೋಸೇಫನಿಗೆ ಏನ್ ಹೇಳ್ತಾ ಇದ್ದಾನೆ, ಕನಸಿನಲ್ಲಿ ಕಾಣಿಸ್ಕೊಂಡು ಆಕೆಯು ಅಂದ್ರೆ ನಿನಗೆ ಎಂಗೇಜ್ಮೆಂಟ್ ಆಗಿರುವಂತ ಆ ಕನ್ಯೆ ಮರಿಯಳು. ಯಾಕೆಂದ್ರೆ ಈ ಒಂದು ಮಾತು ಯೋಸೇಫನು ಆಕೆಯನ್ನು ಬಿಟ್ಟು ಬಿಡ್ಬೇಕಂತ ಇರ್ತಾನೆ. ಕಾರಣ ಏನಂದ್ರೆ, ಕನ್ಯೆ ಮರಿಯಳು ಗರ್ಭವತಿ ಆಗಿರ್ತಾಳೆ. ಯಾವ ರೀತಿ ಗರ್ಭವತಿ ಆಗಿರ್ತಾಳೆ, ಈ ಲೋಕ ಇಡೀ ಕಾರ್ಗತ್ತಲಾದ ಒಂದು ಪ್ರಪಂಚವಾಗಿ ಕತ್ತಲಲ್ಲಿ ಜೀವಿಸುವಂತ ಸಮಯದಲ್ಲಿ ದೇವರು ನೆನಪು ಮಾಡಿಕೊಂಡು ತನ್ನ ಏಕೈಕ ಮಗನನ್ನ ಈ ಲೋಕಕ್ಕೆ ಕಳಿಸ್ಕೊಟ್ಟು ಈ ಲೋಕದಲ್ಲಿರುವಂತ ಎಲ್ಲ ಕತ್ತಲನ್ನು, ಪಾಪವನ್ನು ಪರಿಹರಿಸುವುದಕ್ಕಾಗಿ ತನ್ನ ಏಕೈಕ ಕುಮಾರನ ಪರಿಶುದ್ಧಾತ್ಮನ ಮುಖಾಂತರ ಆ ಕನ್ಯೆ ಮರಿಯಳಲ್ಲಿ ಆರಿಸಿಕೊಂಡು ಆಕೆ ಒಂದು ಶಿಶು ಜನಿಸುವ ರೀತಿಯಲ್ಲಿ ಆ ಯೇಸು ತನ್ನ ಏಕೈಕ ಮಗನು ಈ ಲೋಕದಲ್ಲಿ ಬರುವುದಕ್ಕಾಗಿ ಒಂದು ಸ್ತ್ರೀ ಬೇಕಾಗಿದ್ದರಿಂದ ಆಕೆ ಪುರುಷನನ್ನು ಅರಿಯದಂತ ಬಾಲ್ಯದಿಂದಲೂ ಯಾವುದೇ ಒಂದು ಪಾಪ ಮಾಡಿದಂತ ಒಬ್ಬ ಶುದ್ಧ ಕನ್ಯೆಯನ್ನ ಆದಂತ ಮರಿಯಳನ್ನು ಆರಿಸಿಕೊಂಡು ಗಬ್ರಿಯಲ್ ಮುಖಾಂತರ ಆಕೆ ಶುಭ ಸಮಾಚಾರ ತಿಳಿಸ್ತಾನೆ. ಆಕೆ ಒಪ್ಕೊಳ್ತಾಳೆ. ಒಪ್ಕೊಂಡ ಮೇಲೆ ಆಕೆ ಬಸಿರಿ ಅಂತ ಗೊತ್ತಾಗುತ್ತೆ. ಗೊತ್ತಾದಾಗ ನಿಶ್ಚಿತಾರ್ಥ ಮಾಡಿಕೊಂಡಂತ ಯೋಸೇಫನು ಕೂಡ ಅವನು ಸಜ್ಜನನು, ಅವನು ಒಳ್ಳೆಯವನೇ. ಅದಕ್ಕಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ, ಈ ಸಮಯದಲ್ಲಿ ಆಕೆ ಬಸಿರಾಗಿದ್ದಾಳೆ, ನನ್ಗೆ ಎಂಗೇಜ್ಮೆಂಟ್ ಮಾತ್ರ ಆಗಿರೋದು, ನನ್ನನ್ನು ಆಕೆ ಮುಟ್ಟಿಲ್ಲ, ಆಕೆಯನ್ನು ಅಂಟಿಲ್ಲ, ಆಕೆಯನ್ನು ತಾಕ್ಲಿಲ್ಲ, ಯಾವ ರೀತಿ ಬಸಿರಿ ಆದ್ಲು, ಇದು ನಾನು ಬಹಿರಂಗ ಪಡಿಸಿದ್ರೆ ಆಕೆ ಮರ್ಯಾದೆ ಹೋಗ್ತದೆ ಮತ್ತು ನನಗೂ ಮರ್ಯಾದೆ ಹೋಗ್ತದೆ. ಹಾಗಾಗಿ ನಾನು ಏನ್ ಮಾಡ್ಬೇಕು, ಸುಮ್ಮನೆ ಹಾಗೆ ಯಾರಿಗೂ ಹೇಳ್ದೆ ಆಕೆನ ಬಿಟ್ಟು ಬಿಡೋಣ ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಒಂದು ರಾತ್ರಿ ಮಲಗಿರುವಾಗ ಆ ಗಬ್ರಿಯಲ್ ದೂತನು ಬಂದು ಯೋಸೇಫನ ಹತ್ರ ಮಾತನಾಡ್ತಾನೆ. ಯೋಸೇಫನ ಹತ್ರ ಮಾತನಾಡಿ, ನೀನು ಆಕೆ ಶುದ್ಧಳು, ಆಕೆ ಪರಿಶುದ್ಧಳು, ಆಕೆ ನೀನು ಮುಟ್ಟಬೇಡ, ಆಕೆ ನೀನು ಹರಿಬೇಡ, ಆಕೆ ಹುಟ್ಟುವಂತ ಮಗು ಪವಿತ್ರ ಶಿಶು, ಲೋಕ ರಕ್ಷಕನಿಗಾಗಿ ಲೋಕಕ್ಕೆ ಬೆಳಕು ಕೊಡುವಂತ ಮಗನಾಗಿ ಆತನು ಬರ್ತಾ ಇದ್ದಾನೆ. ಆದ್ರಿಂದ ಆಕೆ ನೀನು ಬಿಟ್ಟು ಬಿಡ, ಆಕೆ ನೀನು ಸೇರಿಸ್ಕೊ ಅಂತ ಹೇಳುವಾಗ ಆ ಯೋಸೇಫನು ಆ ಗಬ್ರಿಯಲ್ ದೂತನ ಮಾತನ್ನು ಕೇಳಿ ಅಂಗೀಕರಿಸಿಕೊಂಡು ಆಕೆಯನ್ನು ಸೇರಿಸ್ಕೊ. ಆಗ ಹೇಳುವಂತ ಮಾತು, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯೇಸು ಅಂತ ಯಾಕೆ ಹೆಸರಿಡಬೇಕು? ಎಷ್ಟೋ ಹೆಸರುಗಳಿದೆ, ಎಷ್ಟೋ ಹೆಸರುಗಳಿರುವಂತ ಅರ್ಥನೇ ಬೇರೆ, ಯೇಸು ಎಂಬ ಅರ್ಥಕ್ಕೆ ಅರ್ಥನೇ ಬೇರೆ. ಯೇಸು ಎಂಬ ಪದಕ್ಕೆ ಅರ್ಥ ಏನಂದ್ರೆ ರಕ್ಷಕನು ಅಂತ.
ಅಂದ್ರೆ ಪಾಪಗಳಿಂದ ಬಿಡಿಸಿ ರಕ್ಷಿಸುವಂತವನು, ಕತ್ತಲಿಂದ ಬೆಳಕಿಗೆ ತರುವಂತವನು, ಪಾಪಗಳಿಂದ ಬಿಡಿಸಿ ಬೆಳಕಿಗೆ ತರುವಂತವನು, ನೂತನ ಒಂದು ಜೀವಿತವನ್ನು ಕೊಡುವಂತವನು, ನೂತನ ಮಾರ್ಗದಲ್ಲಿ ನಡೆಸಲಿಕ್ಕೆ ಆತನು ಬೆಳಕಾಗಿ ಲೋಕಕ್ಕೆ ಬಂದನ. ಹಾಗಾಗಿ ಆ ಯೇಸು ಕ್ರಿಸ್ತನಿಗೆ ಮತ್ತೊಂದು ಹೇಳಿಕೆದೆ, ನಾನೇ ಲೋಕಕ್ಕೆ ಬೆಳಕು ಅಂತಾನೆ. ಆ ಬೆಳಕಾಗೆ ಯೇಸು ಕ್ರಿಸ್ತನ ಕನ್ಯಾ ಮರಿಯಳಲ್ಲಿ ಜನಿಸಿ ಬರ್ತಾನೆ. ಅದಕ್ಕಾಗಿ ಆತನಿಂದನು ಯೇಸು ಅಂದ್ರೆ ಈ ಲೋಕದ ಪಾಪವನ್ನು ಆತನು ಹೊತ್ತುಕೊಂಡು ಆ ಕಲ್ವರಿಯಲ್ಲಿ ಮರಣ ಹೊಂದಬೇಕಾಗಿದೆ, ನಿಮ್ಮೆಲ್ಲರಿಗೂ ರಕ್ಷಣೆ ಕೊಡಬೇಕಾಗಿದೆ. ಆತನಿಲ್ಲದೆ ಮತ್ತಾರಿಂದನೂ ಈ ಲೋಕದಲ್ಲಿ ರಕ್ಷಣೆ ಬರುವುದಿಲ್ಲ ಎಂದಾಳಿ ನಾವು ನೋಡ್ತೇವ್ರಿ. ಆ ಅಪೊಸ್ತಲ ಕೃತ್ಯಗಳಲ್ಲಿ 4:12 ವಚನದಲ್ಲಿ ಓದುವಾಗ ಏನ್ ಹೇಳ್ತದಲ್ಲಿ, ಅಪೊಸ್ತಲ ಕೃತ್ಯ 4:12 ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದರು. ನೋಡ್ರಿ, ಬರಬೇಕಾದ ರಕ್ಷಣೆ ಯಾವ ಹೆಸರಿಂದ? ಆ ಹೆಸರು ಏನು? ಯೇಸು ಎಂಬ ಹೆಸರಿನಲ್ಲೇ ರಕ್ಷಣೆ ಬೇಕಾಗಿದೆ ಈ ಲೋಕಕ್ಕೆ. ಮೇಲಣ ಲೋಕದಲ್ಲಾಗ್ಲಿ ಕೆಳಗಣ ಲೋಕಗಳಲ್ಲಿ ಎಲ್ಲಿಂದನೂ ಬರೋದಿಲ್ಲ. ಆ ಒಂದು ಹೆಸರು ಏನಂದ್ರೆ ಯೇಸು. ಆ ಯೇಸು ಎಂಬ ಹೆಸರಿನ ಮುಖಾಂತರ ಈ ಲೋಕಕ್ಕೆ ರಕ್ಷಣೆ ಆಗ್ತದೆ. ಆತರಿಂದಲೇ ಈತನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯೋನು. ಹಲ್ಲೆಲೂಯಾ. ಇವತ್ತು ನೀನು ನಾನು ಕಾವಲುಗಾರನ ಕೈ ಕೆಳಗಿದ್ದೀವಿ. ಕಾವಲುಗಾರನ ಕೈ ಕೆಳಗಿರೋದ್ರಿಂದನೇ ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ಯಥಾರ್ಥವಂತರಾಗಿ ಜೀವಿಸೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಈ ಲೋಕದ ಅಧಿಪತಿಯಾದಂತ ಸೈತಾನನು ಯಾರನ್ನು ನುಂಗಲಿ, ಯಾರನ್ನು ಹಾಳು ಮಾಡಲಿ, ಯಾವ ರೀತಿ ಅವ್ರನ್ನ ಪಾಪದಲ್ಲಿ ಪೇರಿಸಲಿ ಎಂಬುದಾಗಿ ಹೊಂಚು ಹಾಕಿ ಕಾಯ್ತಾ ಇರ್ತಾನೆ. ಹೊಂಚು ಹಾಕಿ ಅವನು ಕಾಯ್ತಾ ಇರ್ತಾನೆ. ಆದ್ರೆ ಸೈತಾನನ ಒಂದು ಕೈ ಕೆಳಗೆ ನಮ್ಮನ್ನು ಕೊಟ್ಟದೆ ಆತನ ಏನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನು ನಮ್ಮನ್ನು ಕಾವಲುಗಾರನಾಗಿ, ನಮ್ಮ ರಕ್ಷಕನಾಗಿ, ಎಲ್ಲ ಪಾಪಗಳನ್ನು ಬಿಡಿಸಿ ನಮ್ಮನ್ನು ಕಾಪಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಪ್ರಿಯ ನನ್ನ ಸಹೋದರರೇ, ನಾವು ನೋಡುವಾಗ ಎರಡನೇದಾಗಿ ನಾವೇನು ಮಾಡಬೇಕು? ಯೇಸು ಕ್ರಿಸ್ತನು ನಮ್ಮನ್ನ ಬಿಡಿಸಿ ಪಾಪಗಳನ್ನು ರಕ್ಷಿಸಿ ನಮ್ಮನ್ನು ಕಾಯೋದಕ್ಕಾಗಿ ಬಂದಿದ್ದಾನೆ. ನಾವೇನ್ ಮಾಡಬೇಕು? ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ 11ನೇ ವಚನ ಏನ್ ಹೇಳ್ತದೆ? ಮತ್ತು ಆ ಮನೆಯೊಳಕ್ಕೆ ಹೋಗಿ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ದೋಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ? ಜೋಯಿಸರು ಮೊದಲು ಬಂದು ಅಲ್ಲಿ ಏನ್ ಮಾಡ್ತಾರೆ? ಸಾಷ್ಟಾಂಗ ನಮಸ್ಕಾರ ಮಾಡಿ. ಅಂದ್ರೆ ಅವ್ರಿಗೆ ಗೊತ್ತು, ಅವ್ರು ಎಲ್ಲಿ ಮೂಡಣ ದೇಶದಲ್ಲಿ ಎಲ್ಲೋ ಇದ್ದಾರೆ. ಎಲ್ಲೋ ಇರುವಂತವ್ರಿಗೆ ಅವ್ರ ಕಾಲಜ್ಞಾನ ತಿಳಿಯುವಂತವ್ರು, ದೇವರಾತ್ಮನ ಅವರಲ್ಲಿ ಕಾರ್ಯ ಮಾಡುವಂತವ್ರು, ಅವರು ಚರಿತ್ರೆಯನ್ನು ಓದಿದಂತವ್ರು. ಹಾಗಾಗಿ ಅವ್ರಿಗೆ ಏನಾಗ್ತದೆ, ಈ ಲೋಕಕ್ಕೆ ಒಬ್ಬ ರಕ್ಷಕನು ಬರ್ತಾನೆ ಅನ್ನೋದು ಅವ್ರಿಗೆ ಗೊತ್ತುಂಟು. ಆದ್ರೆ ಎಲ್ಲಿ ಹುಡ್ತಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಒಂದು ಬೆತ್ಲೆಹೇಮ ಒಂದು ಪಟ್ಟಣ, ಒಂದು ಗ್ರಾಮದಲ್ಲಿ ಅಥವಾ ಸಣ್ಣ ಪಟ್ಟಣ, ಅದು ಆ ಪಟ್ಟಣದಲ್ಲಿ ಅವ್ರು ಹುಟ್ಟಿ ಬಂದಿದ್ದಾನೆ ಅಂತ ಗೊತ್ತಾದಾಗ ಅವ್ರೇನ್ ಮಾಡ್ತಾರೆ? ಯೇಸು ಕ್ರಿಸ್ತನ ಹುಟ್ಟಿದ ನಂತರ ಆಕಾಶದಲ್ಲಿ ಒಂದು ನಕ್ಷತ್ರ ಹೊಸದಾಗಿ ಹುಟ್ಟುತ್ತಾ ಇದೆ. ಆ ನಕ್ಷತ್ರ ಕಂಡ್ಕೊಂಡು, ಯೇಸು ಈ ಲೋಕ ರಕ್ಷಕನು ಹುಟ್ಟಿದ್ದಾನೆ ಅಂತೇಳಿ ಆ ನಕ್ಷತ್ರ ಮಾರ್ಗವಾಗಿ ಬೆತ್ಲೆಹೇಮ ಒಂದು ಪಟ್ಟಣಕ್ಕೆ ಬರುವಾಗ ಆ ಸೀದಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ರಾಜನ ಮನೆಗೆ ಹೋಗ್ತಾರೆ. ಕಾರಣ ಏನಂದ್ರೆ, ಒಬ್ಬ ಅರಸನು ಹುಟ್ಟಬೇಕಂದ್ರೆ ಯಾರ ಮನೆಯಲ್ಲಿ ಹುಡ್ತಾನೆ? ರಾಜನ ಮನೆಯಲ್ಲಿ ಹುಡ್ತಾರೆ. ಇವಾಗ ಇಂದಿರಾ ಗಾಂಧಿ ಹೋಯ್ತು. ಇಂದಿರಾ ಗಾಂಧಿ ಹೋದ್ಮೇಲೆ ಅವ್ರ ಮಗ ಬಂದ, ಅವ್ರ ಮಗ ಹೋದ್ಮೇಲೆ ಅವ್ರ ಮಗ ಬಂದಿದ್ದಾನೆ. ಈ ರೀತಿ ವಂಶ ಪಾರಂಪರ್ಯವಾಗಿ ರಾಜರ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ರಾಜರ ಮಕ್ಕಳೇ ರಾಜರಾಗಬೇಕಾಗಿತ್ತು. ಹಾಗಾಗಿ ಇಲ್ಲೇನಾಗಿದೆ, ಉಲ್ಟಾ ಆಗ್ತಾ ಇದೆ. ಅವ್ರು ರಾಜರ ಮನೆಗೆ ಹೋಗಿ ನೋಡುವಾಗ, ಹೆರೋದನ ಮನೆಗೆ ನೋಡುವಾಗ ಆ ಲೋಕರಕ್ಷಕರು ಹುಟ್ಟಿದ್ದಾನೆ ಇಲ್ಲ ಅಂತ ಹೇಳುವ ಅವನಿಗೆ ಗೊತ್ತಿಲ್ಲ. ಆಮೇಲೆ ಚರಿತ್ರೆಗಳು ತೆಗೆದು ಓದಿಸುವಾಗ ಏನಾಗ್ತಾ ಇದೆ, ಅಲ್ಲಿ ಗೊತ್ತಾಗ್ತಾ ಇದೆ ಬೆತ್ಲೆಹೇಮಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ. ಆ ಬೆತ್ಲೆಹೇಮಲ್ಲಿ ಹುಟ್ಟುತ್ತಾನೆ ಅಂತ ಹೇಳುವಾಗ ಆ ರಾಜನ ಏನ್ ಮಾಡ್ತಾನೆ, ಆ ಹೆರೋದನು
ನೀವು ಹೋಗಿ ಆ ಎಲ್ಲಿದ್ದಾನೆ ಆ ಕೂಸು ಅದನ್ನ ನೋಡಿ ನೀವು ಶರಣಾಗಿ ಆಮೇಲೆ ಬಂದು ನನಗೂ ತಿಳಿಸ್ರಿ, ನಾನು ಬಂದು ಅದನ್ನ ನಮಸ್ಕಾರ ಮಾಡ್ತೀನಿ. ಆದ್ರೆ ಇವರು ಮತ್ತೆ ಆ ನಕ್ಷತ್ರ ಏನ್ ಮಾಡ್ತದೆ, ಯೇಸು ಕ್ರಿಸ್ತನ ಯಾವ ಕುಟುಂಬದಲ್ಲಿ ಇರ್ತಾನೋ ಆ ಕುಟುಂಬದ ಮೇಲೆ ಬಂದು ನಿಲ್ತಾರೆ, ಆ ಮನೆ ಮೇಲೆ ಬಂದು ನಿಲ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅವಾಗ ಮನೆಯಲ್ಲಿ ಹೋಗಿ ನೋಡುವಾಗ ಆ ಇನ್ನು ಸಣ್ಣ ಕೂಸು ಯೇಸು ಕ್ರಿಸ್ತನು ಅವಾಗ ಒಂದು ಗೋಧುಲಿಯಲ್ಲಿ ಒಂದು ಬಟ್ಟೆಯಲ್ಲಿ ಸುತ್ತಿ ಅಲ್ಲಿ ಮಲಗಿಸಿದನ್ನು ನೋಡಿ ಅಲ್ಲಿ ಏನ್ ಮಾಡ್ತಾರೆ, ಬಂದು ಆ ಮಗುಗೆ ಆ 3 ಜನ ಜೋಯಿಸರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಸರೆಂಡರ್ ಆಗ್ತಾರೆ, ಒಂದು ಕೃತಜ್ಞತೆ ಸಲ್ಲಿಸ್ತಾರೆ, ಒಂದು ಗೌರವ ಸಲ್ಲಿಸ್ತಾರೆ, ಒಂದು ಸನ್ಮಾನ ಕೊಡ್ತಾರೆ. ಯಾಕಂದ್ರೆ ನೀನೇ ಲೋಕ ರಕ್ಷಕನು, ನೀನೇ ನಮ್ಮನ್ನ ಪಾಪಗಳಿಂದ ಬಿಡಿಸುವಂತ ದೇವರು ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಆತನ ಸಾಷ್ಟಾಂಗ ನಮಸ್ಕಾರ ಮಾಡಿ ಎರಡನೇದಾಗ್ರೆ ಏನ್ ಮಾಡ್ತಾರೆ, ತಮ್ಮ ಗಂಟುಗಳನ್ನು ಬಿಚ್ಚಿ ತಮ್ಮ ಗಂಟುಗಳು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳು ಕಾಣಿಕೆ ಕೊಟ್ಟರು. ನೋಡಿ 3 ಜನ ಜೋಯಿಸರು ಬಂದಿದ್ದಾರೆ. 3 ಜನ ಏನ್ ಮಾಡಿದ್ದಾರೆ, ಅಲ್ಲಿ ಗಿಫ್ಟ್ ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತನಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಒಬ್ಬನು ಚಿನ್ನ ತಗೊಂಡು ಬಂದಿದ್ದಾನೆ, ಒಬ್ಬನು ಧೂಪ ತಗೊಂಡು ಬಂದಿದ್ದಾನೆ, ಒಬ್ಬನು ರಕ್ತ ಬೋಳುಗಳು ತಂದಿದ್ದಾನೆ. ಈ ಮೂರು ಕಾರ್ಯಗಳಿಗೆ ಸೂಚನೆ ಇದೆ. ಚಿನ್ನ ಅಂದ್ರೆ ಪರಿಶುದ್ಧತೆಗೆ ಸೂಚನೆ, ಚಿನ್ನ ಅಂದ್ರೆ ಪರಿಶುದ್ಧ ಸೂಚನೆ. ಧೂಪ ಅಂದ್ರೆ ದೇವರನ್ನ ಆರಾಧಿಸುವುದಕ್ಕೆ ಧೂಪ ಮಾಡೋದು. ಆ ಕಾಲದಲ್ಲಿ ಹಳೆಗಳ ಕಾಲ ಧೂಪ ಹಚ್ತಾ ಇದ್ರು. ಅಂದ್ರೆ ಆ ಧೂಪ ಯಜ್ಞವೇದಿ, ಒಂದು ಪಶುಗಳನ್ನಾಗ್ಲಿ ಆ ಹೋರಿಗಳನ್ನಾಗ್ಲಿ ಯಜ್ಞವೇದಿ ಮಾಡುವಾಗ ಅದು ಕೊಬ್ಬು ಅದ್ರ ಸಂಬಂಧಪಟ್ಟ ವಸ್ತುಗಳು ಅದ್ರ ಮೇಲೆ ಹಾಕಿ ಬೆಂಕಿ ಸುಡುವಾಗ ಅದು ಹೊಗೆ ರೂಪದಲ್ಲಿ ಪರಲೋಕಕ್ಕೆ ಏರಿ ಹೋಗ್ತಾ ಇತ್ತು ಸುವಾಸನೆ. ಮತ್ತು ಈ ಕಾಲದಲ್ಲಿ ಸಾಂಬ್ರಾಣಿ ಹಾಕ್ತಾರೆ ಅನೇಕರು, ಮನೆಯಲ್ಲಿ ಧೂಪ ಹಚ್ತಾರೆ, ಮನೆ ಘಮ ಘಮ ಅಂತ ಇರಲಿ ಅಂತೇಳಿ. ಅಂದ್ರೆ ಅದೇನಾಗುತ್ತೆ, ಧೂಪ ಆರಾಧನೆಗೆ ಸೂಚನೆ. ರಕ್ತ ಬೋಳುಗಳು ಯೇಸು ಕ್ರಿಸ್ತನ ಅಂತ್ಯಕ್ರಿಯೆಗೆ ಸೂಚನೆ. ಯೇಸು ಕ್ರಿಸ್ತನ ಆ ಒಂದು ಮರಣ ಹೊಂದಿದಾಗ ಶಾರೀರಿಕವಾಗಿ ಅಲ್ಲಿ ಏನ್ ಮಾಡ್ತಾರೆ, ಆತನಿಗೆ ಸುಗಂಧ ಹೋಮ ದ್ರವ್ಯಗಳಿಂದ ಅದನ್ನು ತುಂಬಿಸಿ ಬಟ್ಟೆಯಲ್ಲಿ ಸುತ್ತಿ ತಗೊಂಡೋಗಿ ಸಮಾಧಿಯಲ್ಲಿ ಇಡ್ತಾರೆ. ಅಂದ್ರೆ ಸುಗಂಧ ರಕ್ತ ಬೋಳುಗಳು ಯೇಸು ಕ್ರಿಸ್ತನ ಮರಣ ಸೂಚನೆ ಆಗಿದೆ. ನೋಡ್ರಿ, ಅವರು ಆ ರೀತಿ 3 ರೀತಿಯ ಏನೋ ಗಿಫ್ಟ್ಗಳು ಕೊಡ್ತಾ ಇದ್ದಾರೆ. ಅಷ್ಟೇ ದೇವ್ರು ನೋಡುವಾಗ ಯೇಸು ಕ್ರಿಸ್ತ ನಮ್ಗೆ ಏನ್ ಕೊಟ್ಟಿದ್ದಂದ್ರೆ ತನ್ನ ಏಕೈಕ ಮಗನನ್ನು ಕೊಟ್ಟಿದ್ದ. ಯೋಹಾನ 3:16 ಏನ್ ಹೇಳುತ್ತೆ, ಯೋಹಾನ 3:16 ಏನ್ ಹೇಳುತ್ತೆ ಅಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದಂತೆ ಎಲ್ಲರೂ ನಿತ್ಯ ಜೀವನದ ಹೊಂದಬೇಕೆಂಬುದಾಗಿ ಕೊಟ್ಟನು. ನೋಡಿ, ಇಲ್ಲಿ ಸ್ವಲ್ಪ ಜನ ಮಾತ್ರ ನಾವಿದ್ದೀವಿ. ದೇವರು ಏನ್ ಹೇಳ್ತಾನೆ, ಎಲ್ಲರೂ ನಿತ್ಯ ಜೀವ. ಡಿಪಾಳದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಕುಟುಂಬಗಳಿದೆ, ಎಷ್ಟು ಜಾತಿಗಳಿದೆ, ಎಷ್ಟು ಧರ್ಮಗಳಿದೆ. ಆದರೆ ಯಾರಿಗೂ ಸಿಗದಂತ ಭಾಗ್ಯ ನಮ್ಗೆ ಕೊಟ್ಟಿದ್ದಾರೆ. ಆದರೆ ದೇವರ ಆಸೆ ಏನು, ಎಲ್ಲರೂ ನಿತ್ಯ ಜೀವನ ಹೋಗ್ಬೇಕು. ನಿತ್ಯ ಜೀವಿತ ಅಂದ್ರೆ ಕೋಟಾನು ಕೋಟಿ ವರ್ಷ ಜೀವಿಸುವ ಆಯಸ್ಸು. ಅದು ಈ ಲೋಕದಲ್ಲಿ ಪ್ರಿಯರೇ, ನಾವು ಒಂದು ವೇಳೆ 70-80 ಬೈಬಲ್ ಪ್ರಕಾರ ಇಲ್ಲ ಹಳೆ ಒಡಂಬಡಿ ಕಾಲ ನೋಡುವಾಗ ಮೆಥೂಶೆಲ್ ಎಂಬ ಒಬ್ಬ ವ್ಯಕ್ತಿ 969 ವರ್ಷ ಬದುಕಿದ್ದಾನೆ. ಅದರ ಮೇಲೆ ಯಾರು ಜೀವಿಸಿಲ್ಲ. ಈಗಿನ ಕಾಲದಲ್ಲಿ ನೋಡಿದ್ರೆ 50 ವರ್ಷಕ್ಕೆ ಸತ್ತೋಗ್ತಾರೆ, 30 ವರ್ಷಕ್ಕೆ ಸತ್ತೋಗ್ತಾರೆ. ಅವ್ರ ಅಂತ್ಯ ಆ ಆಯಸ್ಸು ಮುಕ್ತಾಯ ಆಗ್ತಾ ಇದೆ. ಇಲ್ಲ, ಬೈಬಲ್ ಪ್ರಕಾರ ದೇವರ ಆಯಸ್ಸು 70, ಬಲ ಹೆಚ್ಚಿದ್ರೆ 80. ಇನ್ನೂ ಒಂದ್ ವೇಳೆ 200 ವರ್ಷ ಬದುಕ್ತಾನ. ಒಂದ್ ವೇಳೆ ದೇವರ ಕೃಪೆ ಮೇಲೆ ಜೀವಿಸಿದ್ರು ಯಾವತ್ತಿದ್ರು ಒಂದು ದಿವಸ ಬಿಟ್ಟು ಹೋಗ್ಬೇಕಾದ್ರೆ. ನಿತ್ಯ ಜೀವಿತ ಅಂದ್ರೆ ಕೋಟಾನು ಕೋಟಿ ವರ್ಷಗಳು ಜೀವಿಸುವಂತ ಕಾಲ. ಕೋಟಾನು ಕೋಟಿ, ದೇವ್ರಿಗೆ ಸಾವಿಲ್ಲ. ದೇವ್ರು ಎಷ್ಟು ವರ್ಷಗಳು ಜೀವಿಸ್ತಾನೋ ಅಷ್ಟು ವರ್ಷಗಳು ದೇವರೊಟ್ಟಿಗೆ ನಾವು ಜೀವಿಸ್ತೀವಿ. ಅದಕ್ಕಾಗಿ ಆ ಒಂದು ನಿತ್ಯ ರಕ್ಷಣೆ, ನಿತ್ಯ ಜೀವಿತ ಹೊಂದುವುದಕ್ಕಾಗಿ ಯೇಸು ಕ್ರಿಸ್ತನನ್ನ, ತನ್ನ ಏಕೈಕ ಪುತ್ರನಾಗಿರುವಂತ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಆದ್ರೆ ನಾವುಗಳು ಏನು ಕೊಡ್ತಾ ಇದ್ವಿ ದೇವರಿಗೆ ಗಿಫ್ಟ್ ಆಗಿ? ನೀವೇನು ಕೊಡ್ತಾ ಇದ್ರಿ? ಒಬ್ಬೊಬ್ರು ನಾನು ಏನು ಕೊಡ್ತಾ ಇದ್ದೇನೆ ಅಂತ ನಿಮ್ಗೆ ನೀವು ಕ್ವಶನ್ ಹಾಕ್ಬೋದು. ಆ ಯೇಸು ಕ್ರಿಸ್ತನು ಏನ್ ಮಾಡಿದ್ದಾನೆ,
ತನ್ನ ಈ ಲೋಕಕ್ಕಾಗಿ ಒಂದು ಗಿಫ್ಟ್ ಆಗಿ ಬಂದಿದ್ದಾನೆ. ತಂದೆಯಾದ ದೇವರು ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಆತನ ಗಿಫ್ಟ್ ಆಗಿ ಬಂದು ಇಡೀ ಲೋಕದ ಜನರನ್ನ ಏನ್ ಮಾಡ್ತಾ ಇದ್ದಾನೆ? ರಕ್ಷಣೆ ಮಾಡ್ತಾ ಇದ್ದಾನೆ. ಲೋಕದ ಜನರನ್ನ ರಕ್ಷಿಸ್ತಾ ಇದ್ದಾನೆ. ಲೋಕದ ಜನರನ್ನ ಆತನ ಕಾಪಾಡ್ಲಿಕ್ಕಿದ್ದಾನೆ. ಆತನ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನು ಆಗಿರ್ಬೇಕಂದ್ರೆ, ನಿನ್ನ ಕೈಲಿ ಏನಾಗುತ್ತೋ ನೀನು ಸೇವೆ ಮಾಡಕ್ಕೆ ಇದೆಯಾ, ಅವಕಾಶ ಇದೆಯಾ, ಸೇವೆ ಮಾಡು, ಸಂತೋಷ. ಒಂದು ರೀಸೆಂಟ್ ಅಲ್ಲಿ ಒಂದು ಕುಟುಂಬಕ್ಕೆ ಹೋದ್ರೆ, ಅಯ್ಯ ನನಗೆ ದೇವರು ಒಂದು ದರ್ಶನ ಕೊಡ್ತಾ ಇದ್ದಾನೆ, ನಾನು ಸೇವೆ ಮಾಡಬೇಕು ಅಂತ ದೇವರು ತೋರಿಸ್ತಾ ಇದ್ದಾನೆ, ಅದಕ್ಕೆ ಏನು ಮಾಡಬೇಕು ನನ್ಗೆ ಆಲೋಚನೆ ಬರ್ತಾ ಇಲ್ಲ ಅಂತ ಹೇಳುವಾಗ ನಾನು ಸಲಹೆ ಕೊಟ್ಟೆ. ನೀನ್ ಸೇವೆ ಮಾಡ್ತೀಯಾ, 1-2 ಗ್ರಾಮಗಳು ನಾನು ಬಿಟ್ಕೊಡ್ತೀನಿ, ನನಗೆ ಆ ದೂರ ಇದೆ, ಹೋಗಕ್ಕಾಗಲ್ಲ, ಆನ್ಲೈನ್ ಮುಖಾಂತರ ಇದ್ದಾರೆ, ನೀನು ಹೋಗು, ಅದಕ್ಕೆ ಮೊದಲು ಸ್ವಲ್ಪ ತರಬೇತಿ ತಗೋ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಂತೇಳಿ. ಆ ಕುಟುಂಬದಲ್ಲೇ ಒಬ್ಬ ಹೆಣ್ಣು ಮಗಳು, ಅಯ್ಯ ಮಧ್ಯಾಹ್ನ ಪ್ರಾರ್ಥನೆಗೆ ನಾನು ಬರ್ತೀನಯ್ಯ, ನನಗೂ ಮನೆಯಲ್ಲಿ ಇರ್ತೀನಿ, ನಾನು ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತೀನಿ, ಸಾಧ್ಯವಾದ್ರೆ ಸಾಯಂಕಾಲ ಭಾಗವಹಿಸ್ತೀನಿ ಅಂತ ಹೇಳಿದ್ರು. ಹಾಗೆ ನಿಮ್ಮ ಕೈಲಾದಷ್ಟು, ಅವರವರ ಕೈಲಾದಷ್ಟು ಸೇವೆ ಮಾಡ್ಬೋದು. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ಬೋದು? ಅವ್ರ ಕೆಲಸ ಮಾಡಿಕೊಂಡು ಕೆಲಸದ ಮುಖಾಂತರ ಬರುವಂತ ಆದಾಯದಲ್ಲಿ, ಸಂಪಾದನೆಗಳಲ್ಲಿ ಏನು ಮಾಡಬೇಕು? ಮೊದಲನೇದಾಗಿ ದಶಮ ಭಾಗ ಕೊಡಬೇಕು, ಎರಡನೇದಾಗಿ ಕಾಣಿಕೆಗಳು ಕೊಡಬೇಕು. ಅದನ್ನ ಏನಾಗುತ್ತೆ? ದೇವರ ಸೇವೆಗಾಗಿ ಪಾರ್ಟ್ನರ್ ಕೆಲಸ ಮಾಡ್ಬೋದು. ಈಗ ಬೇರೆ ವಿದೇಶಗಳಲ್ಲಿರುವಂತ ಅನೇಕ ಸೇವಕರು, ಸಭೆಗಳವರು ನಮ್ಮ ಇಂಡಿಯಾ ಅಂತಲ್ಲ, ಯಾವ್ಯಾವ ದೇಶದಲ್ಲಿ ಬಡ ದೇಶಗಳಿದೆಯೋ, ಯಾವ ದೇಶದಲ್ಲಿ ಸುವಾರ್ತೆ ಸಾರಲ್ಪಡ್ತಾ ಇಲ್ವೋ, ಅವ್ರೇನ್ ಮಾಡ್ತಾರೆ? ತಮ್ಮ ಸಂಪಾದನೆಯಲ್ಲಿ ಇನ್ನೂ ಹೆಚ್ಚಾಗಿ ಕಾಣಿಕೆ ರೂಪದಲ್ಲಿ, ಡೊನೇಷನ್ ಮುಖಾಂತರ, ದಶಭಾಗಗಳ ಮುಖಾಂತರ ಅವ್ರೇನ್ ಮಾಡ್ತಾ ಇದ್ದಾರೆ? ಕೊಟ್ಟು ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಯಾವಾಗ ಅವರು ಕೈಗಳನ್ನ ಬಿಚ್ಚಿ ಧಾರಾಳವಾಗಿ ಕೊಡ್ತಾ ಇದ್ದಾರೋ, ಅದಕ್ಕೆ ಆ ದೇಶಗಳೇನಾಗ್ತಾ ಇದೆ? ಅಭಿವೃದ್ಧಿ ಆಗ್ತಾ ಇದೆ. ಒಂದು ಕಡೆ ನಾನು ಕೇಳಲ್ಪಟ್ಟ ಒಂದು ವಿಷಯ, ಒಂದು ದೊಡ್ಡ ವ್ಯಕ್ತಿಗಳು ಒಂದು ಸೆಮಿನಾರ್ ಬಂದಾಗ, ಆ ಸೆಮಿನಾರ್ ಅಲ್ಲಿ ಒಬ್ಬ ಕ್ರೈಸ್ತನಿದ್ದಾನೆ, ಒಬ್ಬ ಹನ್ಯನು ಇದ್ದಾನೆ. ಕ್ರೈಸ್ತನು ಒಂದು ತೀರ್ಮಾನ ಮಾಡಿದಂತೆ, ನನ್ನ ಸಂಪಾದನೆಯಲ್ಲಿ ಇನ್ನು ಮುಂದೆ ನಾನು 10% ಅಲ್ಲ 90% ದೇವ್ರು ಕೊಟ್ಟು ಬಿಡ್ತೀನಿ. 10% ಲಾಭ ಸಾಕು ನನಗೆ, ನನ್ನ ಕುಟುಂಬ ನಾನು ನೆಮ್ಮದಿ ಆಗಿರೋದಕ್ಕೆ 10% ಸಾಕು, ಇನ್ನು 90% ನಾನು ದೇವ್ರು ಕೊಟ್ಟು ಬಿಡ್ತೀನಿ ಅಂತ ಆತನ ತೀರ್ಮಾನ ಮಾಡುವಾಗ, ಆತನ ಜೊತೆಯಲ್ಲಿ ಇದ್ದಂತ ಹನ್ನಿನು ಕೂಡ ಒಂದು ತೀರ್ಮಾನ ಹೇಳಿದಂತೆ, ಇವತ್ತಿಂದ ನಾನು ಕೂಡ ಬಡ ಜನರಿಗೆ ಸಹಾಯವಾಗುವ ರೀತಿಯಲ್ಲಿ, ಬಡ ದೇಶಗಳು ಸಹಾಯವಾಗುವ ರೀತಿಯಲ್ಲಿ ನನ್ನ ಸಂಪಾದನೆಯಲ್ಲಿ 75% ದೇವ್ರು ಕೊಡ್ತೀನಿ, ಸಾರ್ವಜನಿಕವಾಗಿ ಉಪಯೋಗವಾಗುವಂತೆ. ಒಬ್ಬ ಹನ್ನಿನ ಮುಖಾಂತರ ತೀರ್ಮಾನ ಮಾಡಿದಂತೆ 75% ನಾನು ಕೊಡ್ತೀನಿ ಅಂತ. ದಾನ ಧರ್ಮಗಳು ಎಲ್ಲಿ ಹೋಗ್ತಾ ಇದೆ ಅಂದ್ರೆ, ಉದಾಹರಣೆಗೆ ಸಾಯಿಬಾಬಾ ಹಾಸ್ಪಿಟಲ್ ಎಲ್ಲಿಂದ ಬರ್ತಾ ಇದೆ ದುಡ್ಡದು? ಸೋಷಿಯಲ್ ಸರ್ವಿಸ್. ಎಲ್ಲಾ ಜನಾಂಗ ಸಾಯಿಬಾಬಾ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಹಿಂದೂಗಳು ಮಾತ್ರ ಅವ್ರು ಟ್ರೀಟ್ಮೆಂಟ್ ಕೊಡಲ್ಲ, ಎಲ್ಲ ಜಾತಿಗಳು ಟ್ರೀಟ್ಮೆಂಟ್ ಕೊಡ್ತಾರೆ. ಕಾರಣ ಅದೊಂದು ಒಪ್ಪಂದ ಆಗಿರ್ತದೆ. ಮನುಷ್ಯರಾದಂಥವ್ರು ಯಾವ ಜಾತಿ ಯಾವ ಕುಲ ಆದ್ರೂ ನೀವು ಟ್ರೀಟ್ಮೆಂಟ್ ಮಾಡಬೇಕು. ನಾನಾ ರೀತಿ ಕುಷ್ಠರೋಗಿಗಳದ್ದು ಸಪರೇಟ್ ಹಾಸ್ಪಿಟಲ್ ಇರ್ತದೆ, ಅಂಗವಿಕಲದ್ದು ಸಪರೇಟು. ಈ ರೀತಿ ಪ್ರತಿಯೊಬ್ಬೊಬ್ಬರಿಗೂ ಬಡತನದಲ್ಲಿ, ದರಿದ್ರದಲ್ಲಿರುವಂತ, ಊಟ ಇಲ್ಲದಂತ ದೇಶಗಳಿಗೆ ಅವ್ರೇನ್ ಮಾಡ್ಬೇಕು? ಹಣನನ್ನ ಸ್ಪಾನ್ಸರ್ ಮಾಡ್ಬೇಕು, ಇಷ್ಟಿಷ್ಟು ಅಂತ. ಈ ರೀತಿ ದೇವರ ಸೇವೆಯಲ್ಲಿ ಇದೊಂದು ಎಲ್ಲ ಒಂದೊಂದು ಭಾಗ, ಇವೆಲ್ಲ ಒಂದೊಂದು ಭಾಗ. ಹಾಗಾಗಿ ಯೇಸು ಕ್ರಿಸ್ತನನ್ನೇ ದೇವರು ನಮ್ಗೆ ಗಿಫ್ಟ್ ಆಗಿ ಕೊಟ್ಟಾಗ, ನಮ್ಮ ಕೈಲಾದಷ್ಟು, ನಿನ್ನ ಕೈಲಾದಷ್ಟು ನೀನೇನ್ ಮಾಡ್ಬೇಕು? ಯೇಸು ಕ್ರಿಸ್ತನಿಗೊಂದು ಕಾಣಿಕೆ ರೂಪದಲ್ಲಿ ಸಮರ್ಪಣೆ ಮಾಡಿ ಸೇವೆ ಮಾಡಿಸ್ಕೊಳ್ಬೇಕು, ಸೇವೆ ಮಾಡಬೇಕು. ಸೇವೆ ಮಾಡಕ್ಕಾಗಲ್ಲ, ನೀನು ಕೊಡುವುದ್ರ ಮುಖಾಂತರ ಜೊತೆ ಕೆಲಸದವರಲ್ಲ, ಜೊತೆ ಸೇವೆಗೊಂದು ಸಹಾಯ ಮಾಡಿ ನೀನು ಪಾರ್ಟ್ನರ್ ಆಗಿ ಕೆಲಸ ಮಾಡುವಾಗ ಆ ಪರಲೋಕದಲ್ಲಿ ಆ ಬಹುಮಾನ
ನಿನಗಿರುತ್ತೆ. ಆ ಬಹುಮಾನ, ನಿನಗೆ ಸಿಗುವಂತ ಬಹುಮಾನ, ಅದನ್ನು ಯಾರು ಕದ್ದುಕೊಳ್ಳಕ್ಕಾಗಲ್ಲ, ಯಾರನ್ನು ಅಪಹರಿಸ. ಈ ಲೋಕದಲ್ಲಿ ಜನರು ಒಂದು ವೇಳೆ ನೀನು ಅಪಹರಿಸಬಹುದು, ಈ ಲೋಕದ ಜನರು ಒಂದು ವೇಳೆ ನಿನ್ನನ್ನು ದೂಷಿಸಬಹುದು, ತಿರಸ್ಕಾರ ಮಾಡಬಹುದು. ಆದ್ರೆ ದೇವರು ನೀನು ಮಾಡಿರೋ ಒಂದೊಂದು ಪ್ರಯತ್ನಕ್ಕೂ ಅದರ ಪ್ರತಿಫಲ ದೇವರು ಪರಲೋಕದಲ್ಲಿ ನೀನು ಸಿದ್ಧ ಮಾಡಿರ್ತಾ ಇರ್ತಾನೆ, ಮತ್ತು ಈ ಲೋಕದಲ್ಲಿ ಕೂಡ ನಿನಗೆ ಕೊಡುವಾತನಾಗಿದ್ದಾನೆ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಿದ್ದು ಏನಂದ್ರೆ ಶುಭ ವರ್ತಮಾನ. ಯೇಸು ಬಡವರಾದ ನಮಗೆ, ಬಡವರಾದ ನಿಮಗೆ ಶುಭ ವರ್ತಮಾನ, ಮೊದಲನೇದಾಗಿ ಶುಭ ವರ್ತಮಾನ ಸಾರಲಿಕ್ಕೆ ಈ ಲೋಕಕ್ಕೆ ಬಂದಿದ್ದಾನೆ. ನೋಡ್ರಿ 4ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18-19 ವಚನಗಳಲ್ಲಿ ನಾವು ನೋಡುವಾಗ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18-19 ವಚನಗಳಲ್ಲಿ ಏನಂತ, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದ. ಮೊದಲನೇದಾಗಿ ಏನಂತೆ, ದೇವರ ಆತ್ಮ ಯಾರಲ್ಲಿ ಇರುತ್ತೋ, ಆ ಪರಿಶುದ್ಧಾತ್ಮನ ಯಾರ್ಯಾರಲ್ಲಿ ಇರುತ್ತೋ ಅವ್ರೇನ್ ಮಾಡ್ಬೋದು, ಬಡವರಿಗೆ ಶುಭ ವರ್ತಮಾನ. ಮೊದಲು ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದು ಬಡವರಿಗೆ ಶುಭ ವರ್ತಮಾನ ಸಾರೋದಕ್ಕೆ. ಆತನೇನ್ ಹೇಳ್ತಾನೆ, ನಾನು ಒಳ್ಳೆಯವ್ರಿಗಾಗಿ ಬಂದಿಲ್ಲ, ನಾನು ಒಳ್ಳೆಯವ್ರಿಗಾಗಿ ಬಂದಿಲ್ಲ, ರೋಗದಲ್ಲಿ ಬಿದ್ದಂಥವ್ರು, ದರಿದ್ರರು, ಬಡತನದಲ್ಲಿದ್ದಂಥವ್ರಿಗೆ ನಾನು ಅವ್ರಿಗಾಗಿ ಬಂದಿದ್ದೇನೆ. ಆ ಯೇಸು ಕ್ರಿಸ್ತನ ಏನು ಒಂದು ಅಲ್ಲಿ ರಾಜನ ಮನೆಯಲ್ಲಿ ಹುಟ್ಟಬಹುದಾಗಿತ್ತು, ಆತನು ಹುಟ್ಟಲಿಲ್ಲ. ಎಲ್ಲಿ ಹುಟ್ಟಿದ? ಯೋಸೇಫನ ಮನೆಯಲ್ಲಿ ಹುಟ್ಟಿದ. ಯೋಸೇಫನ ಮನೆಯೇ ಇರಲಿಲ್ಲ ಆ ಬೆತ್ಲೆಹೇಮಲ್ಲಿ. ಇವಾಗ ಈ ಕುಟುಂಬ ಯಾವ ರೀತಿ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದು, ಆದ್ರೆ ಅವರು ಬಂದ್ರೆ, ಇವಾಗ ಬಂದ್ರೆ ಇಲ್ಲಿ ಮನೆ ಇದೆ, ಆದ್ರೆ ಯೋಸೇಫನ್ಗೆ ಮರಿಯಮ್ಮನಿಗೆ ಮನೆ ಇರಲಿಲ್ಲ. ಸೆನ್ಸಸ್ ಬರ್ತದೆ, ಸೆನ್ಸಸ್ ಅವರವ್ರ ಊರುಗಳಲ್ಲೇ ಹೋಗಿ ಸೆನ್ಸಸ್ ಬರ್ಕೋಬೇಕು. ಹಾಗಾಗಿ ಯೋಸೇಫನೆಲ್ಲೋ ಜೀವನ ಮಾಡ್ತಾ ಇದ್ದಾನೆ. ಆಮೇಲೆ ಅವ್ರ ಊರಿಗೆ ಬಂದ್ರೆ ಅವ್ನಿಗೆ ಮನೆ ಇಲ್ಲ. ಆಮೇಲೆ ಆ ಹೆರಿಗೆ ಹಾಕ್ಬೇಕಂದ್ರೆ ಮನೆ ಹೋಗಿ ಡೋರ್ ತಟ್ಟಿದ್ದಾನೆ. ಅಪ್ಪ, ನಮ್ಮ ಅಣ್ಣ, ಅಕ್ಕ, ತಮ್ಮ, ನಮ್ಮ ಏನು ನನ್ನ ಹೆಂಡತಿಗೆ ಹೆರಿಗೆ ನೋವು ಬಂದಿದೆ, ಸಹಾಯ ಮಾಡ್ರಿ, ಒಂದ್ ಸ್ವಲ್ಪ ಜಾಗ ಕೊಡ್ರಿ ಅಂತ ಬಾಗಿಲು ತಟ್ಟಿದ್ದಾನೆ. ಎಲ್ಲಿ ಜಾಗ ಇಲ್ಲ. ಕಾರಣ ಅವು ಯೋಸೇಫನ ಯಾವ ರೀತಿ ಹೋಗಿದ್ದನೋ ಅದೇ ರೀತಿಯಲ್ಲಿ ಆ ಗ್ರಾಮದಲ್ಲಿರೋ ಎಲ್ಲರೂ ಬೇರೆ ಬೇರೆ ಪ್ರಾಂತಕ್ಕೆ ಹೋಗಿ ಬಿಟ್ಟಿದ್ದಾರೆ. ಅವರೆಲ್ಲ ಬಂದ್ಬಿಟ್ಟಿದ್ದು, ಮನೆಗಳೆಲ್ಲ ತುಂಬಿಕೊಂಡಿದೆ. ಛತ್ರದಲ್ಲಿ ಕೂಡ ದಾರಿ ಇಲ್ಲ. ಅಂತ ಒಂದು ಹೀನ ಸ್ಥಿತಿಯಲ್ಲಿ ಆತನು ಆ ಮನೆಯಲ್ಲೂ ಯೇಸು ಕ್ರಿಸ್ತನ ಜನನ ಕೊಟ್ಟಿದ್ದಾರೆ. ಸ್ವಂತ ಮನೆ ಕೂಡ ಇರಲಿಲ್ಲ. ಅಂದ್ರೆ ಯೇಸು ಕ್ರಿಸ್ತನು ಬಡವರ ಮನೆಯಲ್ಲಿ ಹುಟ್ಟಿ ಬಂದಿದ್ದಾನೆ, ಬಡವರನ್ನ ಉದ್ಧಾರ ಮಾಡೋದಕ್ಕಾಗಿ. ಎಲ್ಲಿ ಒಂದ್ ಕಡೆ ಅದಿದೆ ನೋಡ್ರಿ, 1 ಕೊರಿಂಥ 9-8 ವಚನ ಅಂದ್ಕೊಳ್ತೀನಿ ನೋಡ್ರಿ. 1 ಕೊರಿಂಥ 9ನೇ ಅಧ್ಯಾಯ 1 ಕೊರಿಂಥ ಅಲ್ಲ, 2 ಕೊರಿಂಥ ನೋಡ್ರಿ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಚನ ಏನ್ ಹೇಳ್ತಾ ಇದೆ? ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡವತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಹಲ್ಲೆಲೂಯಾ. ಆತನು ರಾಜಾದಿರಾಜನು, ಕೆರಾಬೀರು, ದೇವದೂತರು ಸಕಲರು ಸ್ತುತಿಸುವಂತ ಒಂದು ಪರಲೋಕದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಂತ ದೇವರು. ಅಂತವನ ತಂದೆಯ ಚಿತ್ತದ ಮೇರೆಗೆ ಈ ಲೋಕದಲ್ಲಿರುವಂತ ಬಡವರಿಗೆ ಶುಭ ವರ್ತಮಾನ. ಏನ್ ಶುಭ ವರ್ತಮಾನ? ಈ ಲೋಕ ನಿಮ್ಗೆ ಶಾಶ್ವತವಲ್ಲ, ಈ ಲೋಕ ನಶ್ವರ. ನಿಮ್ಗೆ ನಿತ್ಯವಾದ ಜೀವಿತ ಪರಲೋಕ ತಂದೆಯ ಬಳಿಯಲ್ಲಿದೆ. ಅದಕ್ಕಾಗಿ ನಿಮ್ಮ ಪಾಪಗಳನ್ನು ಬಿಟ್ಟು ಮಾನಸಾಂತರ ಹೊಂದಿ ದೇವರ ನಂಬ್ರಿ, ಯೇಸು ಕ್ರಿಸ್ತನ ನಂಬ್ರಿ, ತಂದೆಯ ದೇವರ ನಂಬ್ರಿ, ನಿಮ್ಮ ಪಾಪಗಳು ಒಪ್ಕೊಳ್ರಿ, ನಿಮ್ಗೆ ಬಿಡುಗಡೆ ಸಿಗ್ತದೆ, ನೀವು ಪರಲೋಕಕ್ಕೆ ಹೋಗ್ತೀರಿ ಎಂಬುದಾಗಿ ಮೊದಲನೇದಾಗಿ ಬಡವರಿಗೆ ಶುಭ ವರ್ತಮಾನ. ಎರಡನೇದಾಗಿ ನೋಡುವಾಗ ಸೆರೆಯವರಿಗೆ ಬಿಡುಗಡೆ.
ಒಂದೊಂದು ಕುಟುಂಬದಲ್ಲಿ ಒಂದೊಂದು ಗ್ರಾಮದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಸೆರೆಯಲ್ಲಿರ್ತಾರೆ. ಸೆರೆ ಅಂದ್ರೆ ಜೈಲು. ಕೆಲವರು ಗೌರ್ಮೆಂಟ್ ಕಾನೂನು ಪ್ರಕಾರ ಸಿಕ್ಕಾಕೊಂಡ್ರೆ ಅವ್ರು ಜೈಲು ಸಿಗ್ತೀವಿ, ಜೈಲಲ್ಲಿ ಇರ್ತಾರೆ. ಒಂದು ವೇಳೆ ಗೌರ್ಮೆಂಟ್ ಸಿಗದೆ ಎಷ್ಟೋ ಕುಟುಂಬಗಳಲ್ಲಿ ಸೆರೆಯಲ್ಲಿದ್ದಾರೆ. ಗಂಡನು ಒಂದು ರೀತಿ ಸೆರೆ, ಹೆಂಡತಿ ಒಂದು ರೀತಿ ಸೆರೆ, ಮಕ್ಕಳು ಇನ್ನೊಂದು ರೀತಿ ಸೆರೆ, ಇನ್ನೊಬ್ರು ಇನ್ನೊಂದು ರೀತಿ ಸೆರೆ, ಒಬ್ಬೊಬ್ರು ಒಂದೊಂದು ರೀತಿಯ ಸೆರೆ. ಒಬ್ಬ ಮನೆ ಯಾರೋ ಒಬ್ರು ಹತ್ರ ಮಾತನಾಡುವಾಗ ಅವ್ರು ಹೇಳ್ತಾ ಇದ್ದಾರೆ ನನಗೆ, ಅಯ್ಯ ಈ ಕಾಲದ ಮಕ್ಕಳು ಯಾ ತಂದೆ ತಾಯಿಗೂ ಗೌರವ ಕೊಡಲ್ಲ, ಯಾರಿಗೂ ಗೌರವ ಕೊಡಲ್ಲ. ಅವ್ರು ಇಷ್ಟಾನುಸಾರವಾಗಿ ಜೀವಿಸ್ತಾರೆ. ಅವ್ರ ಇಷ್ಟಾನುಸಾರವಾಗಿ 12 ವರ್ಷಕ್ಕೆ ಪ್ರೀತಿಯನ್ನು ಲವ್ ಅನ್ನೋದು ಅವರಲ್ಲಿ ಬಂದ್ಬಿಡ್ತಾ ಇದೆ. ಆ ಲವ್ ಅನ್ನೋ ಇದರಲ್ಲಿ ಬಿದ್ದೋದ್ರೆ ಏನ್ ಮಾಡ್ತಾರೆ, ತಂದೆ ತಾಯಿ ಗೌರವ ಕೊಡಲ್ಲ, ಯಾರ ಮಾತು ಕೇಳಲ್ಲ ಅಂತ ಹೇಳುವಾಗ ನಾವು ನಿಜ ಕರೆಕ್ಟ್. ಅಂದ್ರೆ ಲವ್ ಅನ್ನೋ ಒಂದು ಸೆರೆಯಲ್ಲಿ ಬಿದ್ದು ಬಿಡ್ತಾರೆ. ಮಕ್ಕಳು ತಂದೆ ಅನ್ನಲ್ಲ, ತಾಯಿ ಏನಲ್ಲ, ಅಣ್ಣ ತಮ್ಮಂದಿರನ್ನಲ್ಲ, ಅಕ್ಕ ತಂಗಿರನ್ನಲ್ಲ, ಬಂಧು ಮಿತ್ರರು ಯಾರು ನೋಡಿದ್ರೆ ಏನ್ ಅನ್ಕೊಳ್ತಾರೆ, ಒಂದು ಭಯನೇ ಇಲ್ಲ ಅವರಿಗೆ. ಒಂದು ಲವ್ ಅನ್ನೋ ಒಂದು ಪಾಪದಲ್ಲಿ ಸೆರೆಯಲ್ಲಿ ಬಿದ್ದೋಗ್ತಾರೆ. ಇನ್ನೊಂದು ಕುಟುಂಬ ಏನಾಗಿದೆ, 85,000 ಸಂಬಳ ಇರುವಂತ ಹುಡುಗನ ಹುಡುಕಿದ್ದಾರೆ. 85,000 ಸಂಬಳ, ಎಂಗೇಜ್ಮೆಂಟ್ ಆಗಿದೆ. ಕಲ್ಯಾಣ ಮಂಟಪಕ್ಕೆಲ್ಲಾನು ಏನು ಚರ್ಚೆಲ್ ಮಾಡೋದು ಬೇಡ, ಕಲ್ಯಾಣ ಮಂಟಪದಲ್ಲೇ ಮಾಡೋಣ ಅಂತೇಳಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ವಾರ ಟೈಮ್ ಇದೆ. ಆ ಹುಡುಗಿ ಏನ್ ಮಾಡಿದ್ದಾಳೆ, ಒಬ್ಬ ಗಾರೆ ಕೆಲಸ ಮಾಡುವಂತ, ನಾನು ಇಷ್ಟು ಕರ್ಗ ಇದ್ದೀನಿ, ನನಗಿಂತ ಕರ್ಗ ಇದ್ದಾನಂತ ಅಂತ ಒಂದ್ ಜೊತೆಲಿ ಓಡೋಗ್ಬಿಟ್ಟಿದ್ದ. ಗಾರೆ ಕೆಲಸ ಮಾಡೋದು, ಸಿಮೆಂಟ್ ಕೆಲಸ, 85,000 ಸಂಬಳ ಬರುವಂತ ಒಂದು ಒಳ್ಳೆ ಅಫಿಷಿಯಲ್ ಹೆಂಡತಿಯಾಗಿ ಇರ್ಲಿ, ನನ್ನ ಮಗಳು ಚೆನ್ನಾಗಿಲ್ಲ ಅಂತ ತಂದೆ ತಾಯಿ ಆಸೆ ಪಟ್ಟು ಮದುವೆ ಮಾಡಿ ಎಲ್ಲ ಪ್ರಯಾಸ ಪಡ್ತಾ ಇದ್ರೆ, ಇನ್ನು ವಾರ ಇರುವಾಗ್ಲೇ ಆ ಮಗಳೇನ್ ಮಾಡಿದ್ದಾಳೆ, ಗಾರೆ ಕೆಲಸ ಮಾಡೋನ್ನ, ಸಿಮೆಂಟ್ ಕೆಲಸ ಲವ್ ಮಾಡಿ ಅವನ ಜೊತೆ ಓಡೋಗ್ಬಿಟ್ಟು. ಅಂದ್ರೆ ಇಂಥ ಒಂದು ಸೆರೆಯಲ್ಲಿ ಅನೇಕರು ಬಿದ್ದಿದ್ದಾರೆ. ಇಂಥ ಒಂದು ಸೆರೆಯಲ್ಲಿ ಯೌವನಸ್ಥದ ಒಂದು ರೀತಿ, ಇದು ಹುಡುಗರು ಇನ್ನೊಂದು ರೀತಿ, ಗಂಡಂದೊಂದು ರೀತಿ, ಹೆಂಡತಿ ಒಂದು ರೀತಿ, ಆ ವಯಸ್ಸಾಗಿರುವಂತವ್ರು ಕೂಡ ಒಂದೊಂದು ರೀತಿ ಪಾಪದಲ್ಲಿ ಒಂದೊಂದು ಸೆರೆಯಲ್ಲಿ ಬಿದ್ದೋಗಿದ್ದಾರೆ. ಆದ್ರೆ ಈ ಸೆರೆಯಲ್ಲಿರೋರೆಲ್ಲರನ್ನ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು, ಕುರುಡರಿಗೆ ಕಣ್ಣು ಅಂದ್ರೆ ಹುಟ್ಟು ಕುರುಡರಿಗೆ ದೇವ್ರ ಕಣ್ಣು ಕೊಟ್ಟೆ ಕೊಡ್ತಾನೆ ಅವ್ರು ಯಥಾರ್ಥವಾಗಿದ್ರೆ. ಆದ್ರೆ ಅನೇಕ ಕಣ್ಣಿದ್ದು ಕುರುಡರಾಗಿ ಕುರುಡ ರೀತಿಯಲ್ಲಿ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಕುರುಡ ಕಣ್ಣಿದ್ದು ಕುರುಡರಾಗಿ ಜೀವಿಸ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಾಗಲ್ಲ, ಎಲ್ಲಿ ಹೋಗ್ತಾ ಇದಾರೆ ಅವ್ರಿಗೆ ಗೊತ್ತಾಗಲ್ಲ, ಏನ್ ಮಾತಾಡೋರು ಗೊತ್ತಾಗಲ್ಲ. ಕುರುಡುತನ ಅಂದ್ರೆ ಈ ಲೋಕದ ಅಧಿಪತಿಯಾಗಿರೋ ಸೈತಾನನು ಅವರ ಕಣ್ಣನ್ನು ಏನ್ ಮಾಡಿದ್ದಾನೆ, ಮಸುಗು ಮಾಡಿಬಿಟ್ಟಿದ್ದಾನೆ. ಅನೇಕರು ಈ ಕುರುಡುತನದಲ್ಲಿ ಬಿದ್ದಿದ್ದಾರೆ. ಈ ಕುರುಡುತನದಲ್ಲಿ ಆದಾಮ ಅವಳು ಶಾರೀರಿಕವಾಗಿದ್ರು, ಅವ್ರಿಗೂ ಕಣ್ಣಿತ್ತು, ಎಲ್ಲ ನೋಡ್ತಾ ಇದ್ರು, ಆದ್ರೆ ಅವ್ರ ಮೈ ಮೇಲೆ ಬೆತ್ತಲೆ ಆಗಿದ್ರು, ಆದ್ರೆ ಅವ್ರಿಗೆ ಯಾವುದೇ ಒಂದು ಪಾಪ ಅವರಲ್ಲಿ ಇರ್ಲಿಲ್ಲ. ಯಾವಾಗ ಸೈತಾನನಿಗೆ ಒಳಬಿದ್ದು, ಆ ಸರ್ಪದ ಮಾತಿಗೆ ಒಳಬಿದ್ದು, ಆ ತಿನ್ನಬಾರ್ದು ಅಂತ ಹೇಳಿದ ಹಣ್ಣನ್ನು ತಿಂದಳೋ, ಅವಾಗ ಹಣ್ಣು ತಿಂದ ತಕ್ಷಣ ಆಕೆಗೆ ಪಾಪದ ಒಂದು ಜ್ಞಾನ ಬಂದ್ಬಿಡ್ತು. ತಾನು ತಿಂದು ತನ್ನ ಗಂಡನ ಕೊಟ್ಲು, ಅವನು ಕೂಡ ಪಾಪದ ಜ್ಞಾನ ಬಂದ್ಬಿಡ್ತು. ಅದಕ್ಕೆ ಮುಂಚೆ ಅವರು ಬೆತ್ತಲೆ ಆಗಿದ್ರು, ಅವರಲ್ಲಿ ಪಾಪದ ಕಣ್ಣು ಇರ್ಲಿಲ್ಲ, ಕುರುಡುತನ ಅವರಲ್ಲಿ ಇರ್ಲಿಲ್ಲ. ಯಾವಾಗ ಹಣ್ಣು ತಿಂದ್ರು ಪಾಪ ಎಂಬ ಕುರುಡುತನ ಅವರಲ್ಲಿ ಬಂದ್ಬಿಟ್ಟು, ಆಗ ದೇವ್ರು ಬಂದಾಗ ಏನ್ ಮಾಡ್ತಾರೆ, ಹೋಗಿ ಬಚ್ಚಿಟ್ಕೊಳ್ತಾರೆ. ಶಬ್ದ ಕೇಳಿ ಹೋಗಿ ಬಚ್ಚಿಟ್ಕೊಳ್ತಾರೆ. ಎಲ್ಲಿದ್ದೀವಿ, ಅಯ್ಯೋ ನಾವು ಮರೆಯಲ್ಲಿದ್ದೀವಿ. ಯಾಕೆ ನೀವು ಬರ್ತಾ ಇದ್ದೀರಿ, ಅದಕ್ಕೆ ನಮ್ಗೆ ನಾಚಿಕೆ ಆಯ್ತು, ನಮ್ಮ ಮೈ ಮೇಲೆ ಬಟ್ಟೆ ಇಲ್ಲ. ಬಟ್ಟೆ ಇಲ್ಲದೆ ಎಷ್ಟೋ ವರ್ಷಗಳು ದೇವರೊಟ್ಟಿಗೆ ಪ್ರತಿದಿನ ಮಾತಾಡ್ತಾರೆ ಜೊತೆಯಲ್ಲಿ ಕುತ್ಕೊಂಡು. ಅವ್ರಿಗೆ ನಾಚಿಕೆ ಅನ್ನೋದು ಇರ್ಲಿಲ್ಲ. ಯಾಕಂದ್ರೆ ಪಾಪದ ಕಣ್ಣು ಅವ್ರಿಗೆ ಇರ್ಲಿಲ್ಲ, ಪರಿಶುದ್ಧವಾದ ಕಣ್ಣುಗಳಿತ್ತು. ಯಾವಾಗ ಹಣ್ಣು ತಿಂದ್ರೋ ಇದು ಒಳ್ಳೇದು, ಅದು ಕೆಟ್ಟದು, ಇದು ಪಾಪ, ಅದು ಇನ್ನೊಂದು ಮತ್ತೊಂದಂತ ಪಾಪದ ಒಂದು ಕುರುಡುತನ ಅವರಲ್ಲಿ ಬಂದ್ಬಿಡ್ತು. ಹಾಗಾಗಿ ಲೋಕದಲ್ಲಿ ಎಷ್ಟೋ ಜನರು ಈ ಕುರುಡುತನದಲ್ಲಿ ಜೀವಿಸ್ತಾ ಇದ್ದಾರೆ. ಆ ಕುರುಡುತನದಿಂದ ಅವ್ರನ್ನ ಬಿಡಿಸಿ ರಕ್ಷಣೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ. ಮತ್ತು ಇನ್ನೊಂದು ಏನಂತಾನೆ, ಕರ್ತನು ನೇಮಿಸಿದ ಶುಭ ವರ್ತಮಾನವನ್ನು
ಪ್ರಚುರಪಡಿಸುವುದಕ್ಕಾಗಿ ಇನ್ನೊಂದು ಐತೆ, ಮನ ಮುರಿದವರು ಬಿಡಿಸಿ ಕಳಿಸುವುದಕ್ಕೂ. ಮನ ಮುರಿಯೋದು ಅನೇಕರಿಗೆ ಜೀವನನೇ ಬೇಡ ಅನಿಸ್ತದೆ. ಸಾವಿರಾರು ರೂಪಾಯಿ ಇರ್ತದೆ, ಆಸ್ತಿಗಳಿರ್ತದೆ, ಎಲ್ಲ ಇರ್ತದೆ, ಆದ್ರೆ ಆ ಜೀವನನೇ ಬೇಡ. ಯಾಕಂದ್ರೆ ಅವ್ರ ಮನಸ್ಸು ಮುರಿದೋಗಿರ್ತದೆ. ಏನಕ್ಕೆ ಇವೆಲ್ಲಾನು ಇಷ್ಟು ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಕುಟುಂಬದಲ್ಲಿ ಸಮಾಧಾನವಾಗಿ ಒಂದು ತುತ್ತು ಊಟ ಮಾಡಕ್ಕೆ ನೆಮ್ಮದಿ ಇಲ್ಲ. ಏನಕ್ಕಪ್ಪ ಮನೆಗೆ ಹೋಗ್ಬೇಕು? ಮನೆಗೆ ಹೋದ್ರೆ ಏನೋ ಒಂದು ಮಾತು, ಯಾರೋ ಒಂದು ಚುಚ್ಚು ಮಾತುಗಳು. ಕೆಲವ್ರಿಗೆ ಅವ್ರು ಜೀವಂತವಾಗಿರ್ತಾರೆ, ಆದ್ರೆ ಅವ್ರ ಮನಸ್ಸೆಲ್ಲ ಮುರಿದೋಗಿರ್ತದೆ. ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಆದ್ರೆ ಯೇಸು ಕ್ರಿಸ್ತನ ಕಂಡುಕೊಳ್ಳೋರಿಗೆ ಆತನ ಕೊನೆಯದಾಗ ಏನ್ ಹೇಳಿದ್ದು? ನನ್ನಲ್ಲಿರುವಂತ ಸಮಾಧಾನ ಕೊಡ್ತೀನಿ. ಹಲ್ಲೆಲೂಯಾ. ಈ ಲೋಕ ಕೊಡುವಂತ ಸಮಾಧಾನ ಅಲ್ಲ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮ್ಗೆ ಬಿಟ್ಟು ಹೋಗ್ತೇನೆ. ಯಾರಾದ್ರೂ ಬಿಟ್ಟು ಹೋಗಿದ್ರೆ ಈ ಲೋಕದಲ್ಲಿ ದೇವರು ಹಂಚ್ಕೊಂಡವ್ರು, ಸಾಧುಗಳು ಹಂಚ್ಕೊಂಡವ್ರು, ಜ್ಞಾನಿಗಳು ಹಂಚ್ಕೊಂಡವ್ರು ಯಾರಾದ್ರೂ ಈ ಲೋಕದಲ್ಲಿ ನನ್ನ ಶಾಂತಿ ನಿಮ್ಗೆ ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳಿದ್ರು ಯಾರಾದ್ರೂ ಇದ್ದಾರ? ಯಾರು ಇಲ್ಲ. ಯಾವ ಗಣ್ಯ ವ್ಯಕ್ತಿ ದೇವರುಗಳು ಹಂಚ್ಕೊಂಡು ಯಾರು ಹೇಳಿಲ್ಲ. ಯೇಸು ಕ್ರಿಸ್ತನ ಒಬ್ಬರು ಮಾತ್ರ ಏನ್ ಮಾಡ್ತಾ ಇದ್ದಾನೆ? ನನ್ನ ಶಾಂತಿ ನಿಮ್ಗೆ ಬಿಟ್ಟು ಹೋಗ್ತೀನಿ. ನಿನ್ನ ಮನ ಮುರಿದಿದ್ಯಾ? ನೀನು ಕುಗ್ಗಿ ಹೋಗಿದ್ಯಾ? ನಿನ್ಗೆ ಜೀವನ ಬೇಡ ಅಂತ ಇದೀಯಾ? ನೀನ್ ನನಗ್ ಬೆಳಗ್ಬಾ. ನನ್ನಲ್ಲಿರುವಂತ ಶಾಂತಿಯನ್ನು, ನನ್ನಲ್ಲಿರುವಂತ ಸಮಾಧಾನವನ್ನು ನೀನು ಕೊಡ್ತೀನಿ ಅಂತ ಹೇಳಿದ ಏಕೈಕ ದೇವರು ಯೇಸು ಕ್ರಿಸ್ತನು. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುತ್ತೆ. ಏನಪ್ಪ ಕರ್ತನು ನೇಮಿಸಿರುವ ಶುಭ ವರ್ಷ? ಏನು ಕರ್ತನಿಗೆ ನೇಮಿಸಿರೋ ಶುಭ ವರ್ಷ ಅಂದ್ರೆ ಯೇಸು ಕ್ರಿಸ್ತನು ಎರಡನೇ ಬರೋಣದಲ್ಲಿ ಈ ಲೋಕಕ್ಕೆ ಇಳಿದು ಬರ್ತಾನೆ, ಮಧ್ಯಾಕಾಶಕ್ಕೆ ಇಳಿದುಪಡ್ತಾನೆ. ಅದಕ್ಕಾಗಿ ಆ ಯೇಸು ಕ್ರಿಸ್ತನ ಶುಭ ವರ್ಷ ಅಂದ್ರೆ ಒಂದು ನೂತನ ಜೀವಿತ, ಒಂದು ನೂತನ ಆಡಳಿತ, ನೂತನ ದೇವರ ರಾಜ್ಯ, ನೂತನ ಭೂಮಂಡಲ, ನೂತನ ಆಕಾಶ ಮಂಡಲ. ಈ ಭೂಮಿ ಆಕಾಶ ಮಂಡಲ ಹಾಗಿರೋದಿಲ್ಲ. ಅದಕ್ಕಾಗಿ ನಾನೇ ಒಂದು ಬರೆದಿರೋ ಒಂದು ಹಾಡು, ಒಂದು ಚರಣ ಮಾತ್ರ ಹಾಡ್ತೀನಿ. ತೊರೆಪಡು ನನ್ನ ಅಣ್ಣ, ತೊರೆಪಡು ನನ್ನ ಅಕ್ಕ, ತೊರೆಪಡು ನನ್ನ ಅಣ್ಣ, ತೊರೆಪಡು ನನ್ನ ಅಕ್ಕ. ಯೇಸು ಬರುವನು, ಬೇಗ ಬರುವನು, ಯೇಸು ಬರುವನು, ಬೇಗ ಬರುವನು. ರಾಜನಾಗಿ ನ್ಯಾಯಾಧಿಪತಿಯಾಗಿ, ರಾಜನಾಗಿ ನ್ಯಾಯಾಧಿಪತಿಯಾಗಿ ಬೇಗ ಬರುವನು, ಅತಿ ಬೇಗ ಬರುವನು, ಬೇಗ ಬರುವನು, ಅತಿ ಬೇಗ ಬರುವನು. ತೊರೆಪಡು ನನ್ನ ಅಕ್ಕ, ತೊರೆಪಡು ನನ್ನ ಅಮ್ಮ. ಅದು ಪ್ರೇರೆ ಅದನ್ನು ಏನ್ ಮಾಡ್ತಾನೆ? ತೊರೆಯಾಗಿ ಬರ್ತಾನೆ. ಯಾವ ರೀತಿ ಬರ್ತಾನಂದ್ರೆ, ವಧುವಾಗಿ ಸಿಂಗರಿಸಿಕೋ, ವರನಿಗಾಗಿ ನೀ ಕಾದುಕೋ. ವಧುವಾಗಿ ಸಿಂಗರಿಸಿಕೋ, ವರನಿಗಾಗಿ ನೀ ಕಾದುಕೋ. ಆಕಾಶ ಮಧ್ಯಕ್ಕೆ ಬರುವ ನಿನ್ನ ಕರೆದೊಯ್ಯುವ, ಆಕಾಶ ಮಧ್ಯಕ್ಕೆ ಬರುವ ನಿನ್ನ ಕರೆದೊಯ್ಯುವ. ತೊರೆಪಡು ನನ್ನ ತಮ್ಮ, ತೊರೆಪಡು ನನ್ನ ತಂಗಿ. ಯೇಸು ಬರುವನು, ಬೇಗ ಬರುವನು, ಯೇಸು ಬರುವನು, ಬೇಗ ಬರುವನು. ರಾಜನಾಗಿ ನ್ಯಾಯಾಧಿಪತಿಯಾಗಿ, ರಾಜನಾಗಿ ನ್ಯಾಯಾಧಿಪತಿಯಾಗಿ ಬೇಗ ಬರುವನು, ಅತಿ ಬೇಗ ಬರುವನು. ಹಲ್ಲೆಲೂಯಾ. ರಾಜನಾಗಿ ನ್ಯಾಯಾಧಿಪತಿಯಾಗಿ ಆತನು ಬರ್ಲಿಕ್ಕಿದ್ದಾನೆ. ಅದಕ್ಕಾಗಿ ಸಿದ್ಧರಾಗ್ರಿ. ದೇವರ ರಾಜ್ಯ ಸಮೀಪವಾಗಿದೆ, ದೇವರ ರಾಜ್ಯ ಸಮೀಪವಾಗಿದೆ. ಅದಕ್ಕಾಗಿ ಕರ್ತನ ನೇಮಿಸಿದ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ಬಂದಿದ್ದಾನೆ. ಯೇಸು ಕ್ರಿಸ್ತನ ಸುವಾರ್ತೆ ಪ್ರಾರಂಭ ಮಾಡಿದ್ದು ಏನಂತ? ದೇವರ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿಳಿದುಕೊಳ್ಳ್ರಿ. ದೇವರ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿರ್ಕೊಳ್ರಿ ಅಂತೇಳಿ ಅದನ್ನ ಮಾಡಿದ್ ಏನ್ ಮಾಡ್ತಾನೆ?
ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ ಏನ್ ಹೇಳ್ತದೆ ನೋಡ್ರಿ. 17ನೇ ವಚನ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಲಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಯಾವತ್ತಿನಿಂದ? 16ನೇ ವಚನ ನೋಡ್ತೀವಿ. ಕತ್ತಲಲ್ಲಿ ವಾಸಿಸದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಕಾರ್ಗತ್ತಲಾದಂತ ನೀನು ನಾವೆಲ್ಲರೂ ಇದ್ದೀವಿ. ಆ ಕಾರ್ಗತ್ತಲಿಂದ ಬೆಳಕು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ತಂದೆಯ ಚಿತ್ತ ನೆರವೇರಿಸುವುದಕ್ಕಾಗಿ ಬಂದಿದ್ದಾನೆ. ಆ ಯೇಸು ಕ್ರಿಸ್ತನ್ ಯಾರು ಕಂಡುಕೊಳ್ತಾರೋ, ಆ ಯೇಸು ಕ್ರಿಸ್ತನ ಮಾತುಗಳು ಯಾರು ಕೇಳ್ತಾರೋ, ಆ ಯೇಸು ಕ್ರಿಸ್ತನೊಟ್ಟಿಗೆ ಯಾರು ಜೀವಿಸ್ತಾರೋ ಅವ್ರಿಗೆ ಏನಾಗುತ್ತೆ? ಶುಭ ವರ್ಷ ಅಂದ್ರೆ ಪರಲೋಕದ ಒಂದು ಜೀವಿತ ಕೊಡ್ಲಿಕ್ಕಿದೆ. ಅದಕ್ಕಾಗಿ ಶುಭ ವರ್ಷಮಾನ ಅಂದ್ರೆ ದೇವರ ರಾಜ್ಯ ಸಮೀಪವಾಗ್ತಾ ಇದೆ. ನಿಮ್ಮ ಪಾಪಗಳು ಬಿಟ್ಬಿಡ್ರಿ, ನಿಮ್ಮ ಶಾಪಗಳು ಬಿಟ್ಬಿಡ್ರಿ. ಈ ಕಾರ್ಗತ್ತಲು ದೇಶದಲ್ಲಿ ಇದ್ದಂತ ಸರ್ವ ಜನರೇ ಇದರಿಂದ ಹೊರಗಡೆ ಬನ್ರಿ. ನಿಜವಾದ ರಕ್ಷಕನು ದಾವೀದನೂರಿನಲ್ಲಿ ಆ ಕನ್ಯೆ ಮರಿಯಳ ಉದರದಲ್ಲಿ ಯೇಸು ಕ್ರಿಸ್ತನಾಗಿ ಜನಿಸಿದ್ದಾನೆ. ಆತನ ಕಂಡುಕೊಂಡ್ರೆ ಆತನೇ ನಿಮ್ಮ ಪಾಪಗಳಿಂದ ಬಿಡುಗಡೆ ಕೊಟ್ಟು ನಿಮ್ಗೆ ಒಂದು ಶುಭ ವರ್ಷಮಾನ, 2ನೇ ಬರೋಣದಲ್ಲಿ ತನ್ನ ಜೊತೆಯಲ್ಲಿ ಕರೆದುಕೊಂಡು ನಿಮ್ಗಾಗಿ ಸಿದ್ಧಪಡುವಂತ ಒಂದು ನೂತನ ಯೆರೂಸಲೇಮನ್ನು ನಿಮ್ಗಾಗಿ ಆತನ ಕೊಡ್ಲಿಕ್ಕಿದ್ದಾನೆ. ಅದೇ ಶುಭ ವರ್ಷಮಾನ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರರೇ, ಅದಕ್ಕಾಗಿ ಏನ್ ಹೇಳ್ತಾನೆ? ಶುಭ ವರ್ಷವನ್ನು ಪ್ರಚುರಿಸಬಾರದಕ್ಕೂ ಆತನ ನನ್ನನ್ನು ಕಳಿಸಿದ್ದಾನೆ. ಯಾರು? ತಂದೆಯಾದ ದೇವರು ಯೇಸು ಕ್ರಿಸ್ತನ ಲೋಕಕ್ಕೆ ಒಂದು ಗಿಫ್ಟ್ ಹಾಕಿ ಕಳಿಸ್ಕೊಟ್ಟಿದ್ದಾನೆ. ಆತರ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನಾಗ್ಬೇಕು? ಯೇಸು ಕ್ರಿಸ್ತನನ್ನು ಕಂಡುಕೊಂಡವರಾಗಿ ನಮ್ಮ ನಿಮ್ಮ ಕಾರ್ಗತ್ತಲಾದ ಜೀವಿತವನ್ನ, ನಿಮ್ಮ ಕತ್ತಲಾದ ಜೀವಿತವನ್ನು, ಪಾಪಮಯವಾದ ಜೀವಿತವನ್ನು ಯಾರು ನೋಡಲ್ಲ ಬಿಡು, ಏನು ಆಗಲ್ಲ ಬಿಡು ಅಂತ ಒಂದು ವೇಳೆ ನಿಮ್ಮಲ್ಲಿ ಪಾಪದ ರಾಶಿಗಳಿದ್ರೆ ಅದನ್ನೆಲ್ಲ ಬಿಟ್ಟು ಬಿಡ್ರಿ. ದೇವರು ಪ್ರತಿಯೊಬ್ಬರನ್ನು ಪರಲೋಕದಿಂದ ಪ್ರತಿಯೊಬ್ಬರು ನೋಡುವ ಆತನಾಗಿದ್ದಾನೆ. ಬಹು ಸೂಕ್ಷ್ಮವಾಗಿ ಆತನು ಕೀರ್ತನೆಗಳಲ್ಲಿ 11ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತದೆ, ಬಹು ಸೂಕ್ಷ್ಮವಾಗಿ ಆತನು ಪರಿಶೋಧಿಸ್ತಾನಂತೆ. ಯಾರ್ಯಾರು ಹೇಗೆ ಅಂತ ಎಲ್ಲರೂ ಸೂಕ್ಷ್ಮವಾಗಿ ನೋಡ್ರಿ. ಆ ವಚನ ಹೇಳ್ರಿ, 11:4 ಜೋರಾಗಿ ಓದ್ಬೇಕು, ರೆಕಾರ್ಡ್ ಆಗ್ತಾ ಇದೆ. ಕೀರ್ತನೆ 11ನೇ ಅಧ್ಯಾಯ 4ನೇ ವಚನ ಏನ್ ಹೇಳುತ್ತೆ? ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಏನಂತೆ? ಮೇಲೆ ಇದ್ದಾನೆ, ಈ ಲೋಕದಲ್ಲಿ ಎಲ್ಲ ಮಾನವರು ನೋಡ್ತಾನೆ. ಅಷ್ಟೇ ಅಲ್ಲದ ಮುಂದಕ್ಕೆ ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರೀಕ್ಷಿಸುತ್ತಾನೆ. ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನು ಆತನು ನೋಡುವ ಆತನಾಗಿದ್ದಾನೆ. ಆತನ ಪ್ರಿಯ ನನ್ನ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕೊಟ್ಟಿರೋದು ನಿನ್ನನ್ನು ನನ್ನ ರಕ್ಷಿಸಿ ನಿತ್ಯ ಜೀವಿತಕ್ಕೆ ಸೇರಿಸೋದಕ್ಕಾಗಿ. ಒಂದು ಶುಭ ವರ್ಷ ಯಾವಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಆಕಾಶ ಮಧ್ಯಕ್ಕೆ ಬರ್ತಾನೋ ಅವತ್ತೇ ನಮ್ಗೆ ಶುಭ ವರ್ಷವನ್ನ. ಒಂದು ವೇಳೆ ನಾವು ಕರ್ತನಲ್ಲಿ ನಿದ್ರೆ ಹೋಗದೆ ಸ್ತೋತ್ರ, ಮೊದಲು ನಾವೆದ್ದು ಎಬ್ಬಿಸಲ್ಪಟ್ಟು ಬಿಡ್ತೀವಿ. ಒಂದು ವೇಳೆ ಬದುಕಿದ್ದರೆ ದೇವರ ಸ್ತೋತ್ರ. ಸತ್ತವರು ಮತ್ತೆ ಎಬ್ಬಿಸಿದ ಮೇಲೆ ಬದುಕಿಯವರು ಆಮೇಲೆ ಎಬ್ಬಿಸಲ್ಪಡ್ತಾರೆ. ಆದ್ರಿಂದ ಈ ಒಂದು ಶುಭ ವರ್ತಮಾನ ಯೇಸು ಕ್ರಿಸ್ತನ ಒಂದು ಜನನವಾಗಿದೆ. ಆದ್ರೆ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನನ್ನ ಕಂಡುಕೊಳ್ಬೇಕು. ಯೇಸು ಕ್ರಿಸ್ತನನ್ನ ಅರಿತುಕೊಂಡು ಯೇಸು ಕ್ರಿಸ್ತನ ಒಂದು ಶುಭ ವರ್ಷವನ್ನ ನಾವೇನ್ ಮಾಡಿ ಇತರಿಗೆ ಸಾರಬೇಕಾಗಿದೆ. ದೇವ್ರ ನಾವು ಸ್ತೋತ್ರವನ್ನು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಏನ್ ಮಾಡೋಣ? ಆ ಪ್ರಾರ್ಥನೆಯಲ್ಲಿ ನಾವು ಈ ಒಂದು ಕೂಟವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ದೇವರು ಪ್ರೀತಿಯುಳ್ಳ ಯೆಸ್ಸಯ್ಯ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸ್ತೇವೆ. ನನ್ನ ಯೆಸ್ಸಯ್ಯ ಈ ಒಂದು ಆನ್ಲೈನ್ ಕೇಳ್ತಿರುವಂತ ಮಕ್ಕಳನ್ನು ಕೂಡ ನಿನ್ನ ಕರಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ಅವ್ರಿಗೂ ಒಂದು ಶುಭ ವರ್ತಮಾನ ಸ್ವಾಮಿ. ಆಕೆಯು ಒಬ್ಬ ಮಗನನ್ನಡಿಯೋಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನೇ ತನ್ನ ಜನರ ಪಾಪಗಳನ್ನು ಬಿಡಿಸಿ ಅವರು ರಕ್ಷಿಸ್ತಾನೆ ಕಾಯ್ತಾನೆ ಎಂಬುದಾಗಿ ಹೇಳಿದ ವಾಗ್ದಾನ
ವಾಗ್ದಾನ ಪ್ರಕಾರ ಸ್ವಾಮಿ ಲೈನಲ್ಲಿರೋ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸಪ್ಪ. ಈ ವಾಕ್ಯವನ್ನು ಕೇಳ್ತಾನೆ ಎಲ್ಲ ನಿಮ್ಮ ಮಕ್ಕಳನ್ನ ನೀನು ಆಶೀರ್ವದಿಸಪ್ಪ. ಹೌದು ಸ್ವಾಮಿ, ನೀನು ಅಪ್ಪ ಈ ಲೋಕಕ್ಕೆ ಒಬ್ಬ ರಕ್ಷಕನಾಗಿ ಬಂದಿದ್ದೀಯಪ್ಪ, ನಮ್ಮನ್ನು ಬಿಡಿಸುವುದಕ್ಕಾಗಿ ಒಂದು ಬೆಳಕಾಗಿ ಬಂದಿದ್ದೀಯಪ್ಪ. ಅಪ್ಪ ದೇವರು ನೀನು ಒಂದು ಗಿಫ್ಟ್ ಆಗಿ ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದೀನಪ್ಪ. ನಾವು ಕೂಡ ನಿನಗಾಗಿ ಒಂದು ಗಿಫ್ಟ್ ಅಪ್ಪ, ನಿನ್ನ ಸೇವೆಗಾಗಿ ಒಂದು ಕಾಣಿಕೆ ಸ್ವಾಮಿ, ನಿನ್ಗೆ ಸೇವೆಗಾಗಿ ಒಂದು ಸಹಾಯಸ್ಥರು ನೀಡುವ ಹಾಗೆ ದೇವರೇ ಪ್ರತಿಯೊಂದು ಕೈಯನ್ನು ನೀನು ಆಶೀರ್ವದಿಸಪ್ಪ. ಪ್ರತಿಯೊಂದು ಕೈಯನ್ನು ಆಶೀರ್ವದಿಸಪ್ಪ. ಅಪ್ಪ ಬಡವರಿಗೆ ಶುಭ ವರ್ತಮಾನ ಸ್ವಾಮಿ. ಅಪ್ಪ ಸೆರೆಮೆಯಲ್ಲಿ ಇದ್ದವ್ರಿಗೆ ಬಿಡುಗಡೆ ಸ್ವಾಮಿ, ಕುರುಡರಿಗೆ ಕುರುಡುತನದ ಬಿಡುಗಡೆ ಸ್ವಾಮಿ, ಮನಮರಿದವರಿಗೆ ಸ್ವಾಮಿ ಅಪ್ಪ ಒಂದು ರಕ್ಷಣೆ ಸ್ವಾಮಿ ನೀನು ಕೊಡುವಂತ ದೇವರಾಗಿದೆ ಸ್ವಾಮಿ. ಏಸಯ್ಯ ನಿನ್ನ ಸ್ತೋತ್ರಪ್ಪ, ಏಸಯ್ಯ ನಿನ್ನ ಸ್ತೋತ್ರ ಸ್ವಾಮಿ. ಅಪ್ಪ ಈ ಒಂದು ಪ್ರಾರ್ಥನೆ ಕೇಳುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಪ್ಪ. ಈ ವಾಕ್ಯವನ್ನು ಕೇಳುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಪ್ಪ. ಆನ್ಲೈನ್ ನಲ್ಲಿ ಈ ವಾಕ್ಯವನ್ನು ಕೇಳುವಂತ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸಪ್ಪ. ಎಲ್ಲರಿಗೂ ಶುಭ ವರ್ತಮಾನ ಸ್ವಾಮಿ, ಎಲ್ಲರಿಗೂ ಶುಭ ವರ್ತಮಾನ ಸ್ವಾಮಿ. ಕರ್ತನೆ ನಿನ್ನ ಶುಭ ವರ್ತಮಾನ ಸಾರುವುದಕ್ಕೆ ಅಪ್ಪ ಈ ಲೋಕಕ್ಕೆ ಇಳಿದು ಬಂದಂತ ದೇವರಾಗಿರೋದ್ರಿಂದ ನಿನ್ನ ಸೇವಕರಾದ ನಾವು, ನಿನ್ನ ಮಕ್ಕಳನ್ನ ನಾವು ಸ್ವಾಮಿ, ನಿನ್ನ ಆಜ್ಞೆಗಳನ್ನು ಕೈಕೊಂಡಪ್ಪ ನಿನ್ನ ಮಕ್ಕಳು ಸ್ವಾಮಿ, ನಿನ್ನ ವಾಗ್ದಾನ ನೆರವೇರಿಸಿ ಅವರು ಸೇವೆಯಲ್ಲಿ ಪಾಲುಗಾರರಾಗಿ ಸ್ವಾಮಿ ಇನ್ನು ಸೇವೆ ವಿಸ್ತರಿಸಲ್ಪಡುವಂತೆ ಸ್ವಾಮಿ ಸಾಧ್ಯವಾದರೆ ಕರ್ತನೆ ಪ್ರಥಮ ಮಕ್ಕಳನ್ನು ಸೇವೆಗಾಗಿ ಬಿಡಬೇಕು ಅಂತ ನಿನ್ನ ವಾಗ್ದಾನದಲ್ಲಿ ಇದೆ ಸ್ವಾಮಿ. ಪ್ರಥಮವಾದದ್ದನ್ನು ದೇವರು ಕೊಡಬೇಕು ಅಂತ ನಿನ್ನ ವಾಕ್ಯದಲ್ಲಿ ಇದೆ ಸ್ವಾಮಿ. ಹಾಗಾಗಿ ಸ್ವಾಮಿ ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸುತ್ತಪ್ಪ. ನಿನ್ನ ಸೇವೆಯಲ್ಲಿ ಅಪ್ಪ ಪಾಲು ಭಾಗಸ್ಥರಾಗಿದ್ದು ಸ್ವಾಮಿ. ದೇವರೇ ನೀವೇನೇನು ಕೊಡ್ತಿರೋ ಪ್ರತಿಯೊಂದರಲ್ಲಿ ಸ್ವಾಮಿ ನಿಮಗೆ ಭಾಗವನ್ನು ನಿಮಗೆ ಕೊಟ್ಟು ಸೇವೆಯಲ್ಲಿ ಮುಂದುವರಿ ಹಾಗೆ ದೇವರೇ ನೀವು ತಾನೇ ಸಹಾಯ ಮಾಡ್ರಪ್ಪ. ಇಲ್ಲಿ ವಾಕ್ಯ ಕೇಳ್ತಂತ ಎಲ್ಲ ಮಕ್ಕಳನ್ನಪ್ಪ ಒಬ್ಬೊಬ್ಬರು ನಿನ್ನ ಆಶೀರ್ವದಿಸು. ಈ ಒಂದು ಗ್ರಾಮವನ್ನು ಆಶೀರ್ವದಿಸು, ಈ ಗ್ರಾಮದಲ್ಲಿರೋ ಪ್ರಜೆಗಳನ್ನು ಆಶೀರ್ವದಿಸಪ್ಪ. ಈ ಒಂದು ಕೂಟವನ್ನು ಏರ್ಪಡಿಸಿದಂತ ಸೋದರ ರವಿ, ಭಾಗ್ಯಮ್ಮ ಅವ್ರು ಕೊಟ್ಟಂತ 3 ಮಕ್ಕಳು ಅಪ್ಪ ರಕ್ತ ಸಂಬಂಧಿಗಳು, ತಾಯಿ ಎಲ್ಲರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದಪ್ಪ. ಒಬ್ಬೊಬ್ಬರನ್ನ ಹೆಸರಾಗಿ ನೀನು ಆಶೀರ್ವದಿಸಪ್ಪ, ನೀನು ಆಶೀರ್ವದಿಸಪ್ಪ. ಮಕ್ಕಳು ಓದುವಂತ ಮಕ್ಕಳು ಇನ್ನು ಬಹಳ ಅಪ್ಪ ಮುಂದುವರಿಯುವಂತ ದೇವರೇ ಇನ್ನು ಒಳ್ಳೆ ಜ್ಞಾನ ಕೊಟ್ಟು ಒಳ್ಳೆ ವಿವೇಕನ ಕೊಟ್ಟು ಚೆನ್ನಾಗಿ ಓದಲಿಕ್ಕೆ ದೇವರೇ ಸಹಾಯ ಮಾಡು. ಉದ್ಯೋಗ ಮಾಡುವಂತ ಮಕ್ಕಳಿಂದ ಆಶೀರ್ವದಿಸಪ್ಪ, ಉದ್ಯೋಗ ಮಾಡುವಂತ ಮಕ್ಕಳಿಂದ ಆಶೀರ್ವದಿಸಪ್ಪ. ಇನ್ನು ಹೆಚ್ಚಾಗ ಆರೋಗ್ಯ ಕೊಟ್ಟು ಶಾಂತಿ ಸಮಾಧಾನ ಕೊಟ್ಟು ಅಪ್ಪ ಈ ಒಂದು ಗ್ರಾಮದಲ್ಲಿ ಪ್ರಥಮವಾಗಿ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಸ್ವಾಮಿ ಈ ಕುಟುಂಬ ಬೇಕಾಗುವ ಎಲ್ಲ ರೀತಿಯ ಆದರಣೆ ಕೊಟ್ಟು ಎಲ್ಲ ರೀತಿಯ ಸಮಾಧಾನ ಕೊಟ್ಟು ಸ್ವಾಮಿ ಅವ್ರು ಮಾಡುವ ಕೆಲಸಗಳು 30, 60, 100ರಷ್ಟು ಪ್ರತಿಫಲಿಸುವ ಹಾಗೆ ದೇವರೇ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ. ನೀವು ಕೂಡ ಆಶೀರ್ವಾದ ಮಾಡ್ರಿ. ನೀನು ಒಳ್ಳೆ ದೇವರು ಸ್ವಾಮಿ, ಒಳ್ಳೆ ಕಾರ್ಯ ಮಾಡಿ ತಲೆಬಾಗಿರುವ ಒಬ್ಬೊಬ್ಬರು ನಿನ್ನ ಹೆಸರಾಗಿ ಆಶೀರ್ವದಿಸಿ ನೀವು ತಾನೇ ಆ ಕುಟುಂಬಗಳನ್ನು ಆಶೀರ್ವದಿಸಿ ಇನ್ನು ಹೆಚ್ಚಾಗಿ ಅವರು ಕೂಡ ಅಪ್ಪ ನಿನ್ನ ಸೇವೆಯಲ್ಲಿ ಪಾಲುಭಾಗಸ್ಥರಾಗಿ ಅಪ್ಪ ನಿನ್ನ ಸೇವೆಗಾಗಿ ಉದಾರವಾದ ಹಸ್ತಗಳನ್ನು ಚಾಚುವ ರೀತಿಯಲ್ಲಿ ಸ್ವಾಮಿ ಪ್ರಾರ್ಥಿಸುವ ಹಾಗೆ ದೇವರೇ ಒಂದೊಂದು ಕುಟುಂಬ ನೀನು ಆಶೀರ್ವದಿಸು, ಸಹಾಯ ಮಾಡಿ, ಅದ್ಭುತ ಮಾಡು. ಎಲ್ಲಾ ಮಹಿಮೆ ಸಲ್ಲಲಿ ಸ್ವಾಮಿ. ಈ ವರ್ಷವೆಲ್ಲ ಅಪ್ಪ ಈ ತಿಂಗಳೆಲ್ಲ ಸ್ವಾಮಿ ಎಲ್ಲೆಲ್ಲಿ ಹಬ್ಬಗಳು ಆಚರಿಸ್ತಾ ಇದ್ರು ಎಲ್ಲ ಕಡೆ ನಿನ್ನ ಆಶೀರ್ವಾದ ಇರಲಿ ಸ್ವಾಮಿ. ಅನೇಕರು ಸೇರಿ ಬಂದು ನಿನ್ನ ವಾಕ್ಯಗಳನ್ನು ಅಪ್ಪ ಕೇಳಿ ಅನೇಕ ಸೇವಕರ ಮುಖಾಂತರ ಬರುವಂತ ಅಪ್ಪ ವಾಗ್ದಾನ ವಚನಗಳನ್ನಪ್ಪ ಎಚ್ಚರಿಕೆ ವಚನಗಳನ್ನು ಸ್ವೀಕಾರ ಮಾಡಪ್ಪ ತಮ್ಮ ಜೀವಿತಗಳು ಸರಿಪಡಿಸಿಕೊಂಡು ಅಪ್ಪ ಒಳ್ಳೆ ವೃದ್ಧಿಯಲ್ಲಿ ಬರುವಂತ ದೇವರಿಗೆ ಸಹಾಯ ಮಾಡು. ಈಗ ನಿನ್ನ ಸೇವಕನಾದ ನನ್ನನ್ನು ನನ್ನ ಕುಟುಂಬವನ್ನು ನಿನ್ನ ಕರಳಿಸ್ಕೊಡ್ತಪ್ಪ, ನಮ್ಮ ಸೇವೆಯನ್ನು ಕರಳಿಸ್ಕೊಡಪ್ಪ. ನಮ್ ಕೊಟ್ಟಿರುವಂತ ಕೆಲಸ ನಾವು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಹೋಗ್ಲಿಕ್ಕೆ ದೇವರೇ ನೀವು ತಾನೇ ನಮ್ಮ ಸಹಾಯಕರಾಗಿದ್ದು ನಮ್ಮ ನಡೆಸಿಕೊಡ್ಬೇಕೆಂಬುದಾಗಿ ಎಲ್ಲಾ ಮಹಿಮೆ ಘನತೆ ಗೌರವ ನಿಂಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್.